ಸೊ ನಾವು ನೋಡ್ತೀವಿ ನಮ್ಮ ಮೇನ್ ಕ್ಯಾರೆಕ್ಟರ್ ಸುನಿಯೋನ. ಮತ್ತೆ ಅವನು ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಾನೆ, ಆದ್ರೆ ಅವನು ಒಬ್ಬ ಸ್ಟೂಡೆಂಟ್ ಕೂಡ ಆಗಿದ್ದಾನೆ ಗಾಯ್ಸ್. ಮತ್ತೆ ಅವನಿಗೆ ಸಮುದ್ರದಲ್ಲಿ ಡೈವಿಂಗ್ ಮಾಡೋದಿಷ್ಟ. ಮತ್ತೆ ಅವನ ಕೋವರ್ಕರ್ ಮೇ ಕೇಳ್ತಾಳೆ, ಓಯ್ ಸುನಯೋ, ನಿನ್ನೆ ಡೈವಿಂಗ್ ಹೇಗಿತ್ತು? ಯಾಕಂದ್ರೆ ಅವನು ಆಗಾಗ ಡೈವಿಂಗ್ ಗೆ ಹೋಗ್ತಾನೆ ಇರ್ತಾನೆ ಮತ್ತೆ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ತಾನೆ, ಯಾಕಂದ್ರೆ ಮೆಮೊರೀಸ್ಗೋಸ್ಕರ ಗಾಯ್ಸ್. ಮೇ ಅವನ ಹತ್ರ ಹೇಳ್ತಾಳೆ, ನೀನು ಒಂದ್ ವೇಳೆ ಯಾವತ್ತಾದ್ರೂ ಫ್ರೀ ಆದ್ರೆ ನಾವು ಮತ್ತೆ ಜೊತೆಗೆ ಹೋಗೋಣ ಡೈವಿಂಗ್ ಅಂತ. ಬಿಕಾಸ್ ಮೇಗೆ ಸುನಿಯೋ ಮೇಲೆ ಕ್ರಶ್ ಇದೆ ಗಾಯ್ಸ್. ಆದ್ರೆ ಹುಡ್ಗಿರ್ ಯಾವತ್ತೂ ಫಸ್ಟ್ ಪ್ರಪೋಸೇ ಮಾಡಲ್ಲ, ಏನ್ ಹೇಳೋದು. ಸೊ ಅವಳು ಸುನಿಯೋಗೋಸ್ಕರನೇ ಕಾಯ್ತಾ ಇದ್ದಾಳೆ. ಆದ್ರೆ ಅಲ್ಲಿಗೆ ಹಯಾಟೋ ಬರ್ತಾನೆ. ಫ್ರೀ ಫೈರ್ ನ ಹಯಾಟೋ ಅಲ್ಲ ಗಾಯ್ಸ್, ಇವನು ಕೂಡ ಸುನಿಯೋನ ಫ್ರೆಂಡ್ ಆಗಿದ್ದಾನೆ, ಅಲ್ಲಿ ಕೋವರ್ಕರ್ ಕೂಡ. ಮತ್ತೆ ಹಯಾಟೋ ಇವನಿಗೆ ಹೇಳ್ತಾನೆ ಅಲ್ಲಿಂದ ಸ್ವಲ್ಪ ಹುಡ್ಗಿರ್ನು ಕರ್ಕೊಂಡ್ ಬಾ ಅಂತ. ಆದ್ರೆ ಸುನಿಯೋ ಅಂತೂ ಹೇಳ್ತಾನೆ, ಗುರು ಮೀನ್ ಸಿಗುತ್ತೆ ಸಮುದ್ರದಲ್ಲಿ, ಹುಡ್ಗಿರಲ್ಲ ಅಂತ. ಈ ಕಾಲದ ಜನಗಳೇ ನೋಡ್ತಿದ್ರೆ ಮೀನನ್ನೇ ಲವ್ ಮಾಡ್ಬೇಕು ಅನಿಸ್ತಿದೆ ಅಲ್ವಾ ಸುನಿಯೋ ಅಂತ ಹಯಾಟೋ ಹೇಳ್ತಾನೆ. ಆದ್ರೆ ಸುನೆಯೋಗಂತೂ ಟೈಮ್ ಪಾಸ್ ಮಾಡೋದೆಲ್ಲ ಇಷ್ಟ ಆಗಲ್ಲ, ಬದಲಾಗಿ ಅವನಂತೂ ಸ್ಟಡಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ. ಬಿಕಾಸ್ ಅವನ ಗೋಲ್ ಅಬ್ರಾಡ್ ಗೆ ಹೋಗಿ ಹೈಯರ್ ಸ್ಟಡೀಸ್ ನ ಮಾಡೋದು. ಥ್ಯಾಂಕ್ ಯು. ಸುನೆಯೋ ತನ್ನ ಮನೆ ದಾರಿಗೆನೆ ಹೋಗ್ತಾ ಇದ್ದ, ಆದ್ರೆ ಅದೇ ಟೈಮ್ ನಲ್ಲಿ ಇದ್ಯಾವುದೋ ವೀಲ್ ಚೇರ್ ಹುಡುಗಿ ಜಾರ್ಕೊಂಡು ಅವನ ದಿಕ್ಕಿಗೆ ಬರ್ತಾ ಇದೆ. ಮತ್ತೆ ಅವನು ಅವಳನ್ನ ಹಿಡಿದ್ ಬಿಡ್ತಾನೆ. ಅಪ್ಪ, ನನ್ ಮೇಲೇನೆ ಬೀಳ್ಬೇಕಿತ್ತ ನೀನು. ಅದ್ ಸೈಲಿ ನಿನಗ್ ಪೆಟ್ಟಾಗಿಲ್ಲ ತಾನೆ. ಮತ್ತೆ ಅವಳು ಎದ್ದೇಳ್ತಾಳೆ. ಅಂಡ್ ಇವಳ ಹೆಸರು ಕುಮಿಕೋ ಅಂತ. ನಮ್ಗೆ ಗೊತ್ತಾ, ಯಾಕಂದ್ರೆ ಇವಳಿಗೆ ಒಂದು ಅಜ್ಜಿ ಇದ್ದಾಳೆ. ಮತ್ತೆ ಅವಳು ಕೂಗ್ತಾ ಬರ್ತಿದ್ದಾರೆ. ಮತ್ತೆ ಅವರು ಸುನಿಯೋ ಹತ್ರ ಬಂದು ಕೇಳ್ತಾರೆ, ನಿನಗೆ ಪೆಟ್ಟಾಗಿಲ್ಲ ತಾನೆ, ಮತ್ತೆ ಥ್ಯಾಂಕ್ ಯು ನನ್ನ ಮೊಮ್ಮಗಳನ್ನ ರೆಸ್ಕ್ಯೂ ಮಾಡಿದಕ್ಕೆ ಅಂತ. ಆದ್ರೆ ಕುಮಿಕೋಗೆ ಇದು ಇಷ್ಟ ಆಗಿಲ್ಲ. ಮತ್ತೆ ಅವಳು ಅವನ ಕೈನ ಬೈಟ್ ಮಾಡ್ಬಿಡ್ತಾಳೆ. ಹೇ, ಏನ್ ಮಾಡ್ತಿದೀಯಾ? ತಲೆ ಸರಿ ಇಲ್ವಾ ನಿನ್ಗೆ? ನೀನ್ ಸರಿ ಇಲ್ಲ, ನನ್ನ ಮುಟ್ಬೇಡ ನೀನು. ಮತ್ತೆ ಹಾಗೆ ಅವರು ಇಬ್ರು ಒಂದೇ ದಾರಿಗೆ ಹೋಗ್ತಾ ಇದಾರೆ. ಅಂಡ್ ಕುಮಿಕೋ ಕೇಳ್ತಾಳೆ, ಈ ಕೆಟ್ಟ ಮನುಷ್ಯ ನಮ್ಮದ್ ಯಾಕೆ ಫಾಲೋ ಮಾಡ್ತಿದ್ದಾನೆ ಅಜ್ಜಿ? ಅರೆ ನನ್ ಮನೆ ಇರೋದೇ ಆ ದಿಕ್ಕಿಗೆ, ನಾನೆಲ್ಲಿ ಹೋಗೋದು? ಸುನಿಯೋ ಕೇಳ್ತಾನೆ, ಈ ರಾತ್ರಿಗೆ ನೀವು ಯಾಕೆ ಇವಳನ್ನ ಹೊರಗೆ ಕರ್ಕೊಂಡ್ ಬಂದಿದ್ದು, ಮತ್ತೆ ನಿಮ್ಗೇನೋ ಪ್ರಾಬ್ಲಮ್ ಆಗಿಲ್ಲ ತಾನೆ ಅಂತ. ಆದ್ರೆ ಅಜ್ಜಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ಏನಪ್ಪಾ ಅಂದ್ರೆ ನಾವ್ ಅನ್ಕೊಂಡಿದ್ವಿ ನಮ್ಮನ್ನ ಯಾರು ಕಾಣೋದಿಲ್ಲ, ಮತ್ತೆ ಕುಮಿಕೋನ ಯಾರು ಕಾಣೋದಿಲ್ಲ, ಮುಟ್ಟೋದಿಲ್ಲ ಅಂತ. ಆದ್ರೆ ಏನ್ ಮಾಡೋದು, ಈ ಜಗತ್ತು ಮತ್ತೆ ಈ ಜನರು ಸರಿ ಇಲ್ಲ. ಯಾವಾಗ್ಲೂ ನಾನು ಕುಮಿಕೋನ ಹಾಗೆ ಬಿಟ್ಟೋಗ್ತೀನೋ ಒಂದೊಂದ್ಸಲ ಆಚೆ ಈಚೆ. ಅವ್ರಂತೂ ಇವಳ ವೀಲ್ ಚೇರ್ ನ ಪುಷ್ ಮಾಡ್ಬಿಡ್ತಾರೆ. ಇವಾಗಷ್ಟೇ ಆಗಿದ್ದು ಅದು. ಪಾಪ ಕುಮಿಕೋ. ಆದ್ರೆ ಕುಮಿಕೋನ ಅಜ್ಜಿ ತುಂಬಾನೇ ಒಳ್ಳೆಯವರು, ಯಾಕಂದ್ರೆ ಸುನಿಯೋ ಈ ರಾತ್ರಿಯಲ್ಲಿ ಏನೋ ಊಟ ಇಲ್ದೆ ಹೋಗೋದ್ ಬೇಡ ಅಂತ ಅವರು ಅವನನ್ನ ಊಟಕ್ಕೆ ಕರೀತಾರೆ ಮನೆಗೆ. ಆದ್ರೆ ಕುಮಿಕೋಗೆ ಇವನಂದ್ರೆ ಅಷ್ಟು ಇಷ್ಟ ಇಲ್ಲ, ಯಾಕಂದ್ರೆ ಕುಮಿಕೋಗೆ ಹೊರಗಿನ ಯಾವ ಜನರು ಕೂಡ ಅಷ್ಟು ಇಷ್ಟ ಆಗಲ್ಲ ಅನ್ಸುತ್ತೆ. ಮತ್ತೆ ಇವಳು ಹೇಳ್ತಾಳೆ, ಇಲ್ಲಿ ಸುಮ್ಮನೆ ಫ್ರೀ ಆಗಿ ತಿನ್ನೋಕೆ ಬಂದಿದ್ಯಾ ನಮ್ಮ ಮನೆಗೆ ಅಂತ. ಮತ್ತೆ ಅವಳು ಹೇಳ್ತಾಳೆ, ಅಲ್ಲೊಂದು ಬೆಕ್ಕಿತ್ತಲ್ಲ ಗಾಯ್ಸ್, ಒಂದು ಬ್ಲಾಕ್ ಬೆಕ್ಕಿತ್ತು. ಮತ್ತೆ ಹಾಗೆ ಅದು ಸ್ವಲ್ಪ ಕೋಪ ಮಾಡ್ಕೊಂಡಿತ್ತು. ಮತ್ತೆ ಇವಳು ಹೇಳ್ತಾಳೆ, ಆ ಬೆಕ್ಕಿಗೆ ನೀನ್ ಬಂದಿದ್ದು ಒಂಚೂರು ಇಷ್ಟ ಆಗಿಲ್ಲ ಅಂತ. ಇವಳ್ದಂತೂ ಏನೋ ಮೂಡ್ ಸರಿ ಇಲ್ಲ ಅನ್ಸುತ್ತೆ ಗುರು. ಮತ್ತೆ ಸುನಿಯೋ ಕೇಳ್ತಾನೆ, ಕುಮಿಕೋ ಅಲ್ವಾ ನಿಮ್ ಹೆಸರು? ಜೋಸೆ. ಏನು? ಜೋಸೆ ನನ್ನ ಹೆಸರು, ಕುಮಿಕೋ ಅಲ್ಲ ನಾನು. ಓ, ಅಂದ್ರೆ ಇವಳ ನಿಜವಾದ ಹೆಸರು ಜೋಸೆ ಅನ್ಸುತ್ತೆ. ಅಜ್ಜಿ ಇವಳನ್ನ ಕುಮಿಕೋ ಅಂತ ಕರೀತಾರೆ ಅನ್ಸುತ್ತೆ. ಸೊ ನಾವಿನ್ ಮುಂದೆ ಜೋಸೆ ಅಂತಾನೆ ಕರೆಯೋಣ, ಯಾಕಂದ್ರೆ ನಾವು ಇವಳ ಅಜ್ಜಿ ಅಲ್ವಲ್ಲ, ಅದಕ್ಕೆ. ಸೊ ಇಷ್ಟು ಡಿಲಿಷಿಯಸ್ ಊಟಗಳನ್ನೆಲ್ಲ ಜೋಸೆಯ ಅಜ್ಜಿ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಅಂಡ್ ಹಾಗೆ ಸುನಿಯೋ ಊಟಕ್ಕೆ ಧನ್ಯವಾದಗಳು ಅಂತ ಹೇಳಿ ತಿನ್ನೋಕೆ ಶುರು ಮಾಡ್ತಾನೆ, ಯಾಕಂದ್ರೆ ಜಾಪಾನ್ ಅಲ್ಲಂತೂ ಕೈ ಮುಗಿದ ಊಟನೇ ಮಾಡಲ್ಲ. ಮತ್ತೆ ಹಾಗೆ ತಿಂತ ಜೋಸೆಯ ಅಜ್ಜಿ ಇವನ ಹತ್ರ ಸ್ವಲ್ಪ ಇವನ್ ಬಗ್ಗೆನೆ ಹೇಳೋಕೆ ಹೇಳ್ತಾರೆ. ಮತ್ತೆ ಹಾಗೆ ಇವನು ಹೇಳ್ತಾನೆ, ಇವನು ಒಬ್ಬ ಬಡವ. ಆಕ್ಚುಲಿ ಇವನು ಮನಿ ಅಂದ್ರೆ ದುಡ್ಡನ್ನ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಏನ್ ಮಾಡುದು ಗಾಯ್ಸ್, ಇವನು ಸ್ಟೂಡೆಂಟ್ ಕೂಡ ಆಗಿದ್ದಾನೆ. ಮತ್ತೆ ಹಾಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇರ್ತಾನೆ. ನಾನೊಂದು ಹತ್ರದಲ್ಲೇ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿರ್ತೀನಿ. ನಿನ್ನ ಹತ್ರ ಯಾರು ಇದನ್ನ ಕೇಳ್ತಾ ಇಲ್ಲ, ಆಯ್ತಾ? ಸುಮ್ನಿರು. ಮತ್ತೆ ಜೋಸೆ ಅಂತೂ ಅವಳ ಅಜ್ಜಿ ಹತ್ರ ಒಂದು ಬಾರ್ಲೆ ಟೀ ಮಾಡ್ಕೊಡಿ ಅಂತ ಕೇಳ್ತಾರೆ. ನಾನು ಕೂಡ ಹೆಲ್ಪ್ ಮಾಡ್ಲಾ ಅಂತ ಸುನಿಯೋ ಕೇಳ್ತಾನೆ. ಮತ್ತೆ ಅವನು ಕೂಡ ಅಲ್ಲಿ ಬಾರ್ಲೆ ಟೀ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾನೆ. ಮತ್ತೆ ಜೋಸೆ ಅಜ್ಜಿಗಂತೂ ಇವನು ಇಷ್ಟ ಆದ ಗುರು. ತಗೋ
ನೀನ್ ತುಂಬಾ ಜಾಸ್ತಿ ಡಿಮಾಂಡ್ ಮಾಡ್ತಾ ಇರ್ತೀಯ ಅನ್ಸುತ್ತೆ. ಆದ್ರೆ ಅವಳಂತ ಅವನ ತಲೆಗೇನೆ ಬುಕ್ ಎಸೆದ್ ಬಿಡ್ತಾಳೆ ಮತ್ತೆ ಹಾಗೆ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ ಬಿಡ್ತಾಳೆ ಗುರು. ಮತ್ತೆ ಹಾಗೆ ಇವಾಗ ಸುನಿಯೋ ಆಚೆ ಹೋಗೋ ಟೈಮ್ ಬಂದ್ಬಿಡ್ತು. ಆದ್ರೆ ಅಜ್ಜಿ ತಡಿತಾಳೆ ಅಂಡ್ ಹೇಳ್ತಾಳೆ ನಿನ್ಗೆ ದುಡ್ಡು ಮಾಡ್ಬೇಕಲ್ವಾ ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗ್ಬಿಡುತ್ತೆ. ಜೋಸೆಯ ಅಜ್ಜಿ ಹೇಳಿದ್ರು ಏನಪ್ಪಾ ಅಂದ್ರೆ ನೀನು ಬೇಕಿದ್ರೆ ನಮ್ಮ ಮನೆಗೆ ಬಂದು ಕೆಲಸ ಮಾಡ್ಬೋದು ಅಂತ. ಮತ್ತೆ ಅವನಿಗೆ ಈ ಕೆಲಸ ಓಕೆ ಅನ್ಸಿತ್ತು. ಆಗ ಅವನ ಫ್ರೆಂಡ್ ಹಯಾಟೋ ಕೇಳ್ತಾನೆ, ಅಲ್ಲ ಗುರು, ನೀನೇನ್ ಪದೇ ಪದೇ ಈ ರೀತಿ ಕೆಲ್ಸನೇ ಮಾಡ್ತಿರೋದಾ? ಸ್ವಲ್ಪ ಎಂಜಾಯ್ ಕೂಡ ಮಾಡ್ಬೇಕು ಗೊತ್ತಾ? ನಾನ್ ಬೇಕಿದ್ರೆ ನಿನ್ನ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಯಾಕಂದ್ರೆ ಅವರು ಒಂದು ಫೀಮೇಲ್. ಹಾ ನಿಜವಾಗ್ಲು ಅವಳು ನಿಜವಾಗ್ಲು ಹುಡುಗಿನ? ಹೌದು, ಆದ್ರೆ 80 ವರ್ಷ ಆಗಿದೆ ಅವ್ರಿಗೆ. ಅಯ್ಯೋ. ಹಾಗೆ ಇಲ್ಲಿಗೆ ಶಾಪ್ ಓನರ್ ಹೇಳ್ತಾನೆ, ನಾನಂತೂ ನಿನ್ನ ಪೂರ್ತಿ ಹೊತ್ತು ಇಲ್ಲೇ ಕೆಲಸ ಮಾಡ್ಕೊಳಕ್ಕೆ ಇಟ್ಕೊಳ್ತೀನಿ, ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ. ಆದ್ರೆ ಸುನಿಯೋ ಹೇಳ್ತಾನೆ ನನ್ಗೆ ಅಬ್ರಾಡ್ ಹೋಗೋದಿದೆ, ಮೆಕ್ಸಿಕೋಗೆ ನನ್ನ ಹೈಯರ್ ಸ್ಟಡೀಸ್ಗೋಸ್ಕರ ಅಂತ. ಬಟ್ ಗಾಯ್ಸ್, ಮೇಗೆ ಇದು ಸ್ವಲ್ಪ ಇಷ್ಟ ಇರಲ್ಲ, ಯಾಕಂದ್ರೆ ನಾನ್ ಹೇಳಿದ್ದೀನಲ್ಲ ಅವಳಿಗೆ ಅವನ ಮೇಲೆ ಕ್ರಶ್ ಇದೆ, ಮತ್ತೆ ಇನ್ನು ಪ್ರಪೋಸೇ ಮಾಡಿಲ್ಲ. ಮತ್ತೆ ಅವನು ದೂರ ಹೋಗ್ತಾನೆ ಅಂದ್ರೆ ಅವಳಿಗೆ ಇರೋ ಚಾನ್ಸ್ ಕೂಡ ಹೋಗ್ಬಿಡುತ್ತೆ. ಏನಾಯ್ತು ಮೇ, ಸಪ್ಪಗಿದ್ಯಾ? ಮತ್ತೆ ಹಾಗೆ ಅವನು ಬಂದ್ಬಿಡ್ತಾನೆ ಈ ಅಜ್ಜಿಯ ಮನೆಗೆ, ಅಂದ್ರೆ ಜೋಸೆ ಮನೆಗೆ. ಜೋಸೆ ಸೈಡ್ ನಲ್ಲಿ ಕುತ್ಕೊಂಡು ದೋಸೆ ತಿಂತಾ ಇದ್ಲು. ಅದೇ ಟೈಮ್ ನಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ನೀನು ಡಿಸಪಾಯಿಂಟ್ ಆಗ್ಬೇಡ, ಅವಳಿಗೆ ನೀನಂದ್ರೆ ಇಷ್ಟ ಇಲ್ಲ, ಆದ್ರೆ ಅವಳಿಗೆ ನೀನಂದ್ರೆ ಇಷ್ಟ ಆಗತ್ತೆ. ಒಂದ್ ವೇಳೆ ನೀನು ಅವಳು ಹೇಳ್ದಾಗೆ ಮಾಡ್ತಾ ಹೋದ್ರೆ ಅದ್ರ ನೆನ್ಪಿಟ್ಕೋ, ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಲೇಬೇಡ ನಾನ್ ಹೇಳೋವರ್ಗು, ಓಕೆ? ಈ ಅಜ್ಜಿ ಮೊಮ್ಮಗಳು ಬರೀ ಡಿಮಾಂಡ್ ಮಾಡೋದಾಯ್ತು ಅನ್ಸುತ್ತೆ. ಮತ್ತೆ ಹಾಗೆ ಅಜ್ಜಿ ಅಂತೂ ಆಚೆ ಹೋಗ್ಬಿಡ್ತಾರೆ, ತಿರ್ಗಾಡಕ್ ಹೋದ್ರು ಅನ್ಸುತ್ತೆ. ಫೈನಲಿ ಮೊಮ್ಮಗಳಿಂದ ಮುಕ್ತಿ ಸಿಕ್ತು ಅಂತ ಹೋಗಿರ್ಬೋದು. ಜೋಸೆ ಅನ್ನು ಮತ್ತೆ ಇವಳಂತೂ ಆಚೆ ಹೋಗ್ಬಿಡ್ತಾಳೆ ಗುರು. ಇವನ್ಗಂತೂ ನಮ್ಮ ಸುನಿಯೋನ ನೋಡಿದ್ರೆ ಆಗೋದೇ ಇಲ್ಲ ಅನ್ಸುತ್ತೆ. ಇಲ್ಲಿ ಸುನೆಯೋದಂತೂ ವ್ಯಥೆ ಆಯ್ತು ಗುರು. ಮತ್ತೆ ಬೆಕ್ಕು ಬೇರೆ ಅವನ ಮೇಲೆ ಕಿರ್ಚಾಡ್ತಾ ಇದೆ. ಅಂಡ್ ಹಾಗೆ ಅವಳು ಹೇಳ್ತಾಳೆ ನೀನ್ ಇವಾಗ ನಿನ್ನ ಮಂಡಿ ಮೇಲೆ ಕೂರ್ಬೇಕು ಅಂತ. ಯಾಕೆ ಗೊತ್ತಾ ನಿಮ್ಗೆ? ಯಾಕಂದ್ರೆ ಸುಮ್ನೆ ಕಾಟ ಕೊಡುತ್ತಿದ್ದಾಳೆ ಅವಳು ಸುನಿಯೋಗೆ. ನಾನ್ ಸುಮ್ನೆ ಬಿಡಲ್ಲ ಅವಳನ್ನ, ಅಳಿಸ್ತೀನಿ ಒಂದಿನ. ಯಾಕಂದ್ರೆ ಸುಮಾರು 1 ತಿಂಗಳಾಯ್ತು ಗುರು. ಮತ್ತೆ ಅವಳು ಬರೀ ಇವನ್ ಹತ್ರ ಅದೇ ಟಾಸ್ಕ್ ನ ಮಾಡಿಸ್ತಿದ್ದಾಳೆ, ಬರೀ ಮಂಡಿ ಮೇಲೆ ಕೂತ್ಕೊಂಡಿರ್ಬೇಕು ಪೂರ್ತಿ ದಿನ. ಮತ್ತೆ ಒಂದೊಂದ್ಸಲ ಗಾರ್ಡನ್ ಗೆ ಕರ್ಕೊಂಡು ಹೋದಾಗ ಆಗ ಅಂತೂ ಅವಳು 4 ದಳ ಇರೋ ಎಲೆನ ತಂದ್ಕೊಡು ಅಂತ ಹೇಳ್ತಾಳೆ. ಹೀಗೆ ಹುಡ್ಕಿಸ್ತಾ ಇರ್ತಾಳೆ. ಮತ್ತೆ ತುಂಬಾನೇ ಡಿಫಿಕಲ್ಟ್ ಟಾಸ್ಕ್ಸ್ ಎಲ್ಲ ಕೊಡ್ತಾ ಇರ್ತಾಳೆ ಪಾಪ ನಮ್ಮ ಸುನಿಯೋಗೆ. ಅವಳು ಇದನ್ನ ಮಾಡೋಕ್ ಹೇಳ್ತಾ ಇದ್ದಾಳೆ, ಯಾಕಂದ್ರೆ ಅವಳಿಗೆ ಅನ್ಸುತ್ತೆ ಅವಳ ವಿಶ್ ಆಸೆ ಇದೆಯಲ್ಲ ಅದು ನೆರವೇರುತ್ತೆ ಅಂತ. ಆದ್ರೆ ಅವಳು ತನ್ನ ಆಸೆ ಏನು ಅಂತಾನೆ ಹೇಳಿಲ್ಲ ಸುನಿಯೋಗೆ. ಮತ್ತೆ ಅವಳಂತೂ ಮುಖಕ್ಕೇನೆ ನೀರ್ ಚೆಲ್ ಬಿಡ್ತಾಳೆ ಒಂದ್ ವೇಳೆ ಅವನು ಹತ್ರ ಹೋಗೋಕ್ ಟ್ರೈ ಮಾಡಿದ್ರೆ. ಅಂಡ್ ಇಲ್ಲಿ ಫ್ರೆಂಡ್ಸ್ ಹತ್ರ ಬಂದು ಚಾಡಿ ಹೇಳ್ತಾ ಇರೋದು, ಅವಳನ್ನ ನಾನು ಸುಮ್ನೆ ಬಿಡಲ್ಲ. ನಾನಂತೂ ಅವಳು ಎಷ್ಟು ಕೆಟ್ಟವಳು ಗೊತ್ತಾ, ಕಾಣೋಕೆ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಕಾಣ್ತಾಳೆ, ಆದ್ರೆ ನಿಜವಾಗ್ಲು ಅವಳು ದೊಡ್ಡ ಅಡ್ವರ್ಟಿನ ಕೈಲಿ ಸಿಕ್ಕಾಕೊಂಡ್ ಬಿದ್ದಿದ್ದೀನಿ. ನಿನ್ಗೆ ಆ ಕೆಲ್ಸ ಇಷ್ಟ ಇಲ್ಲ ಆದ್ರೆ ಬಿಟ್ಬಿಡ್ಬೋದಲ್ವಾ ನೀನು? ಹಾ ಅದೇ ಗುರು, ನಂಗೆ ಗೊತ್ತಾಗ್ತಿಲ್ಲ ಯಾಕೆ ನೀನ ಹುಡುಗಿಯಿಂದ ಬಿದ್ದಿದ್ಯಾ ಅಂತ. ಇಲ್ಲಿ ಮೇ ಇದ್ದಾಳೆ, ಅವಳಿಗೆ ಸ್ವಲ್ಪ ಅಟೆನ್ಷನ್ ತೋರಿಸು. ಇದನ್ ಬಾಯ್ಲ್ ಹಾಕೋ. ಆದ್ರೆ ಇಷ್ಟೆಲ್ಲ ಕಷ್ಟಗಳ ನಡುವೆ ಸುನೇಯೋಗೆ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟದೆ. ಏನಪ್ಪಾ ಅಂದ್ರೆ ಅವನ ಪ್ರೊಫೆಸರ್ ಹೇಳ್ತಾರೆ, ಆಕ್ಚುಲಿ ಸುನೇಯೋ ಒಂದು ಎಸ್ಸೆ ಬರ್ದಿದ್ದ ಮೆಕ್ಸಿಕೋದಲ್ಲಿ ಒಂದು ಯೂನಿವರ್ಸಿಟಿಗೆ ಜಾಯ್ನ್ ಆಗೋಗೋಸ್ಕರ. ಮತ್ತೆ ಮೆಕ್ಸಿಕೋದಲ್ಲಿನ ಒಂದು ಪ್ರೊಫೆಸರ್ ಅದನ್ನ ಓದಿದ್ರು, ಮತ್ತೆ ಅವ್ರಿಗೆ ಅದು ತುಂಬಾನೇ ಇಷ್ಟ ಆಯ್ತು. ಅಂಡ್ ಹಾಗೆ ಇವಾಗ ಸುನೇಯೋ ಹತ್ರ ಆಪರ್ಚುನಿಟಿ ಇದೆ ಆ ಮೆಕ್ಸಿಕೋದಲ್ಲಿ ಹೋಗಿ ಕಲಿಯೋಕೆ. ಮತ್ತೆ ಅವನಿಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಆದ್ರೆ ಪ್ರೊಫೆಸರ್ ಹೇಳ್ತಾರೆ ನಿನ್ನ ಹೆಲ್ತ್ ನು ಕೂಡ ಸ್ವಲ್ಪ ನೋಡ್ಕೋ, ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಕ್ ಹೋಗ್ಬೇಡ ಅಂತ. ಮತ್ತೆ ನಾವು ನೋಡ್ತೀವಿ ಜೋಸೆಯ ಒಂದು ಸುಂದರ ಕನಸನ್ನ. ಮತ್ತೆ ಇದು ಎಷ್ಟು ಸುಂದರ ಇದೆ ಅಂದ್ರೆ ಪೂರ್ತಿ ಸಮುದ್ರನೇ ಜಗತ್ತಿನಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಅವಳು ಒಂದು ಮೀನಾಗಿದ್ದಾಳೆ. ಇವಾಗ ಅವಳು ಅಡ್ವೆಂಚರ್ಸ್ ನ ಮಾಡ್ತಾ ಇದ್ದಾಳೆ. ಬಹುಶಃ ಅವಳ ಆಸೆನೇ ಇದಾಗಿತ್ತು ಅನ್ಸುತ್ತೆ, ಸಮುದ್ರವನ್ನ ಸುತ್ತಾಡೋದು, ಆ ಸುಂದರ ವಸ್ತುಗಳನ್ನ, ಆ ಸುಂದರ ಜೀವಿಗಳನ್ನ, ಸಮುದ್ರದ ಸೌಂದರ್ಯವನ್ನ ನೋಡೋದು. ಇದು ಅವಳ ಕನ್ಸಾಗಿತ್ತು ಅನ್ಸುತ್ತೆ. ಆದ್ರೆ ಈ ಕನ್ಸು ಬರೀ ಕನ್ಸಲ್ಲಿ ಮಾತ್ರ ನನ್ಸಾಗ್ತಿರೋದು. ಜೋಸೆ ತನ್ನ ಕನ್ಸಲ್ಲಿ ಸೌಂದರ್ಯವನ್ನ ಬರೀ ನೋಡ್ತಾ ಇಲ್ಲ, ಬದಲಾಗಿ ಅವಳು ಕೂಡ ಈ ಸೌಂದರ್ಯದ ಭಾಗ ಆಗಿದ್ದಾಳೆ. ಆ ರೀತಿ ಫೀಲಿಂಗ್ ಇದೆ ಇದ್ರಲ್ಲಿ. ಮತ್ತೆ ಅವಳು ಎಚ್ಚರ ಆಗ್ತಾಳೆ, ಯಾಕಂದ್ರೆ ಅವಳ ಅಜ್ಜಿ ಅವಳನ್ನ ಏಳಿಸ್ಬಿಟ್ಟಿದ್ಲು. ಮತ್ತೆ ಹಾಗೆ ಅವಳು ಕೇಳ್ತಾಳೆ, ಅಜ್ಜಿ ನಾವು ಮತ್ತೆ ಹೊರಗಡೆ ವಾಕಿಗೆ ಹೋಗ್ಬೋದಾ ಅಂತ. ಆದ್ರೆ ಅಜ್ಜಿ ನೋ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದ್ಸಲ ಅವ್ರು ಹೋಗಿದ್ರಲ್ಲ ಅದೇ ರಾತ್ರಿ ದಿನ, ಆಗ ವೀಲ್ ಚೇರ್ ಅನ್ನ ಪುಷ್ ಮಾಡ್ಬಿಟ್ಟಿದ್ರು. ಹೀಗಾಗಿ ಜೋಸೆ ಸುನೇಯೋ ಮೇಲೆ ಬಿದ್ಬಿಟ್ಟಿದ್ಲು. ಆದ್ರೆ ಆ ದಿನ ಅಂತೂ ಸುನೇಯೋ ಇದ್ದ, ಬಟ್ ಈ ಸಲ ಯಾರು ಇಲ್ವಲ್ಲ ಅದಕ್ಕೆ. ಮತ್ತೆ ಅವರ ನಂಬಿಕೆ ಏನಂದ್ರೆ ಈ ಜಗತ್ತಂತೂ ಪೂರ್ತಿ ರಾಕ್ಷಸರಿಂದ ತುಂಬಿಕೊಂಡಿದೆ.
ನಾನ್ ಬಂದ್ಬಿಟ್ಟೆ. ಸುನೇಯು ಆಕ್ಚುಲಿ ಈ ಕೆಲ್ಸನ ಬಿಡ್ತೀನಿ ಅಂತ ಹೇಳೋಕೆ ಜೋಸೆ ಅಜ್ಜಿ ಹತ್ರ ಬಂದಿದ್ದ. ಆದ್ರೆ ಅಲ್ಲಿ ಜೋಸೆನೂ ಇಲ್ಲ, ಜೋಸೆ ಅಜ್ಜಿ ಕೂಡ ಇಲ್ಲ. ಓಯ್, ಕೇಳಿಸ್ತಾ ಇದ್ಯಾ? ಯಾರಾದ್ರೂ ಇದೀರಾ? ಯಾರು ಇಲ್ಲ ಅನ್ಸುತ್ತೆ. ಮತ್ತೆ ಹಾಗೆ ಅವನು ಜೋಸೆಯ ರೂಮ್ನ ಡೋರ್ನ ತೆರೆಯೋಕೆ ಹೋಗ್ತಾನೆ. ಮತ್ತೆ ಇದೇನ್ ಗುರು ಇದು? ಅವಳ ಪೂರ್ತಿ ರೂಮಲ್ಲಂತೂ ಪೂರ್ತಿ ಸಮುದ್ರನೇ ಬಿಡಿಸಿಟ್ಟಿದ್ದಾಳೆ. ಸುನೇಯೋ ಇದೆಲ್ಲ ನೋಡ್ತಾ ಇದ್ದ, ಅವಳು ಮಾಡಿರೋ ಡ್ರಾಯಿಂಗ್ಸ್, ಅವಳ ವಸ್ತುಗಳೆಲ್ಲ. ಮತ್ತೆ ಅಲ್ಲಿಗೆ ಅಜ್ಜಿ ಕೂಗ್ತಾ ಇದ್ದಾರೆ. ಅಂಡ್ ಹಾಗೆ ಅವನು ಹೊರಗಡೆ ಬರ್ತಾರೆ. ಏನಾಯ್ತು ಅಂತ ಕೇಳ್ತಾನೆ. ಆಕ್ಚುಲಿ ಜೋಸೆ ಮನೇಲಿ ಕಾಣ್ತಾ ಇಲ್ಲ. ಮತ್ತೆ ಜೋಸೆ ಅಂತೂ ಏನ್ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದಲ್ಲ ಟ್ರೈನ್ ಹಳಿಯ ಮೇಲೆ. ಹೇ ನಿಲ್ಲು, ಎಲ್ಲೋಗ್ತಿದ್ಯಾ ನೀನು? ನಿನ್ಗೆ ಯಾಕಿದೆಲ್ಲ? ಅರೆ ಅಲ್ಲೆಲ್ಲ ಹೋಗ್ಬೇಡ, ಸಾಯ್ಬೇಕು ಅಂತ ಇದೆಯಾ ನೀನು? ಹಿಂದೆ ಬಾ ವಾಪಸ್. ಮತ್ತೆ ಟ್ರೈನ್ ಪಾಸ್ ಆಗುತ್ತೆ. ಅಂಡ್ ಇವಳು ಬೇಜಾರಾಗಿದ್ದಾಳ ಅನ್ಸುತ್ತೆ. ಸುನೇಯೋ ಹೇಳ್ತಾನೆ, ಸರಿ ಹಾಗಿದ್ರೆ ನಾನಿನ್ನು ಬರ್ತೀನಿ ಅಂತ. ಆದ್ರೆ ಇವಳು ಹೇಳ್ತಾಳೆ, ನನ್ನನ್ನ ಸಮುದ್ರದವರೆಗೂ ಕರ್ಕೊಂಡು ಹೋಗು ಅಂತ. ಒಂದ್ ವೇಳೆ ಕರ್ಕೊಂಡು ಹೋಗದೆ ಇದ್ರೆ ನಾನು ಹೇಳ್ತೀನಿ ನೀನನ್ನ ಎದೆನ ಟಚ್ ಮಾಡಿದ್ದೆ ಅಂತ. ವಾಟ್ ದ ಫಕ್ ಬ್ರೋ? ನೀನೆಂತ ಕೆಟ್ಟ ಹುಡುಗಿ, ಏನ್ ಬೇಕಾದ್ರೂ ಮಾಡ್ಕೋ, ನಾನಂತೂ ಬರಲ್ಲ. ಬಟ್ ಸ್ವಲ್ಪ ಹೊತ್ತು ನಂತರ ಅವನು ಬಂದೇ ಬಿಡ್ತಾನೆ. ಯಾಕಂದ್ರೆ ಒಂದು ಹುಡುಗಿ ಅದು ವೀಲ್ ಚೇರ್ ಅಲ್ಲಿ ಸುಮ್ನೆ ಖಾಲಿ ಬಿಟ್ಟೋಗಕ್ಕೊಂದು ಮನ್ಸು ಬರಲ್ವಲ್ಲ. ಆದ್ರೆ ಹೇಳ್ತಾನೆ, ನನ್ಗೆ ಎಕ್ಸ್ಟ್ರಾ ದುಡ್ಡು ಬೇಕು ಈ ಕೆಲಸ ಮಾಡಿದ್ಕೆ ಅಂತ. ಮತ್ತೆ ಇವಳನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾನೆ. ಇದು ಆಕ್ಚುಲಿ ಒಂದು ಮೆಟ್ರೋ ಸ್ಟೇಷನ್ ಆಗಿದೆ. ಮತ್ತೆ ಇವರು ಬೀಚ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಟಿಕೆಟ್ ಮಾಡಿಸ್ಕೊಳ್ಬೇಕಲ್ಲ, ಅದಕ್ಕೆ. ಆದ್ರೆ ಇಲ್ಲಿ ಗಾಯ್ಸ್ ಯಾವಾಗ ಜೋಸೆ ಸುಮ್ನೆ ಕೂತ್ಕೊಂಡಿರ್ತಾಳೋ ಆಗ ಕೂಡ ಈ ಜನರೆಲ್ಲ ಅವಳನ್ನ ನೋಡಿ ಮಾತಾಡ್ಸಲ್ಲ. ಐ ಮೀನ್ ಇಗ್ನೋರ್ ಮಾಡ್ತಾರೆ, ಒಂಥರ ಡಿಸ್ಗಸ್ಟ್ ಅಲ್ಲಿ ನೋಡ್ತಾರೆ. ಅಂದ್ರೆ ಮನುಷ್ಯಳ ಹಾಗೆ ನೋಡಲ್ಲ, ಜಸ್ಟ್ ಬಿಕಾಸ್ ಅವಳು ವೀಲ್ ಚೇರ್ ನಲ್ಲಿ ಇದ್ದಾಳೆ ಅಂತ. ಮತ್ತೆ ಜೋಸೆಗೆ ಈ ನಡವಳಿಕೆಯಿಂದ ತುಂಬಾನೇ ಬೇಜಾರಾಗುತ್ತೆ. ಅವಳು ಹೇಳ್ತಾಳೆ, ಹುಲಿಗಳಿದ್ದಾರೆ ಎಲ್ಲ ಕಡೆ, ಮತ್ತೆ ನಾನು ಮನೆಗೆ ಹೋಗ್ಬೇಕು ಅಂತ. ಆದ್ರೆ ಟಿಕೆಟ್ ಅಂತೂ ಮಾಡ್ಸಾಗಿದೆ ಗುರು. ಸ್ವಲ್ಪ ತಳ್ಳಿ ಮುಂದೆ ಹೋಗ್ತಾನೆ. ಸಾರಿ ಕೂಡ ಕೇಳಿದೆ. ಅಂಡ್ ಹಾಗೆ ಅಲ್ಲಿ ಒಂದು ಅಜ್ಜಿ ಕೂಡ ಪಾಸ್ ಆಗ್ತಾ ಇದ್ಲು. ಮತ್ತೆ ಅವಳಿಗೂ ಕೂಡ ಡಿಕ್ಕಿ ಆಗಿ ಆಚೆ ಹೋಗ್ತಾ ಇರ್ತಾನೆ. ಸಾರಿ ಕೇಳಿದೆ. ಇವನಂತೂ ನಿಜವಾಗ್ಲೂ ಮ್ಯಾನರ್ಲೆಸ್. ಆದ್ರೂ ಕೂಡ ಅಜ್ಜಿ ಹೇಳ್ತಾಳೆ, ಸಾರಿ ಕೇಳದೆ ಇದ್ರೆ ನಿನ್ನ ಹಾರ್ಟ್ ನ ತೆಗೆದು ನಿನ್ನ ಬಾಯಿಗೆ ಇಟ್ಬಿಡ್ತೀನಿ ಅಂತ. ಮತ್ತೆ ಅವನಂತೂ ಹೆದರ್ಕೊಂಡು ಸಾರಿ ಕೇಳ್ಬಿಡ್ತಾನೆ. ಇದನ್ನ ನೋಡಿ ಜೋಸೆ ನಗಾಡ್ತಾಳೆ. ಇದು ಗೈಸ್ ಫಸ್ಟ್ ಟೈಮ್ ನಾವು ಜೋಸೆನ ನಗಾಡ್ತಾ ನೋಡಿದ್ದು. ಮತ್ತೆ ಹಾಗೆ ಅವರು ಟ್ರೈನ್ ನಲ್ಲಿ ಇರ್ತಾರೆ. ಅಂಡ್ ಜೋಸೆ ನಿಜವಾಗ್ಲೂ ಖುಷಿಯಾಗಿರ್ತಾಳೆ, ಆಚೆ ವ್ಯೂ ಎಲ್ಲ ನೋಡ್ಕೊಳ್ತಾ. ಯಾಕಂದ್ರೆ ಅವಳಿಗೆ ಇದೆಲ್ಲ ಹೊಸದಲ್ವಾ, ಅದಕ್ಕೆ. ಮತ್ತೆ ಸುನೇಯೋ ಹೇಳ್ತಾನೆ, ನಾನು ಆಕ್ಚುಲಿ ನಿನ್ನ ರೂಮ್ ನ ಎಂಟರ್ ಆಗಿದೆ. ಮತ್ತೆ ನೀನು ಬಿಡಿಸಿರೋ ಬ್ಯೂಟಿಫುಲ್ ಡ್ರಾಯಿಂಗ್ಸ್ ನೆಲ್ಲ ನೋಡಿದ್ದೆ. ಮತ್ತೆ ಜೋಸೆಗೆ ಕೋಪ ಬರುತ್ತೆ. ಯಾಕೆ ನೀನು ನನ್ನ ಪೇಂಟಿಂಗ್ಸ್ ಎಲ್ಲ ನೋಡಿದ್ಯಾ? ನನ್ನ ರೂಮ್ಗೆ ಹೋಗೋಕೆ ಯಾರು ಹೇಳಿದ್ದು? ನನ್ನ ಪರ್ಮಿಷನ್ ಇಲ್ದೆ. ನನಗೂ ಕೂಡ ನಿಂತರ ಜಗತ್ತನ್ನ ನೋಡುವ ಆಸೆ ಇದೆ. ನೀನು ಕೆಲಸದವನಲ್ವಾ, ಕೆಲಸದವನ್ ತರ ಇರು. ಏನೇನು ಹೇಳ್ಬೇಡ, ಗೊತ್ತಾಯ್ತಾ? ಇವತ್ತಿಂದ ನೀನ್ ನನ್ ಸರ್ವೆಂಟ್. ಓ, ಏರೋಪ್ಲೇನ್, ಅಲ್ಲೇ ಇದೆ ಏರೋಪ್ಲೇನ್. ನೋಡು ನೋಡು ನೋಡು. ಮತ್ತೆ ಅವರು ಬಂದ್ಮುಟ್ತಾರೆ ಸಮುದ್ರದ ತೀರದ ಬಳಿ. ಮತ್ತೆ ಅವಳು ವೀಲ್ ಚೇರ್ ಇಂದ ಮೇಲೆ ಏಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಮರಳಿನ ಮೇಲೆನೆ ಬಿದ್ದ್ಬಿಡ್ತಾಳೆ. ಆದ್ರೂ ಕೂಡ ಅವಳು ಹರ್ಕೊಂಡು ಮುಂದೆ ಹೋಗ್ತಾಳೆ. ಯಾಕಂದ್ರೆ ಅವಳಿಗೆ ಒಂದು ಉತ್ತರ ಬೇಕಿತ್ತು. ಏನು ಉತ್ತರ ಗೊತ್ತಾ? ಸಮುದ್ರದ ನೀರು ಹೇಗಿರುತ್ತೆ? ಜೋಸೆಯ ಅಪ್ಪ ಅವಳನ್ನ ಸಮುದ್ರದವರೆಗೂ ಕರ್ಕೊಂಡು ಬಂದಿದ್ರು. ಬಾಲ್ಯದಲ್ಲಿ ಅವರು ಕೇಳಿದ್ರು ಸಮುದ್ರದ ನೀರು ಹೇಗೆ ಇರುತ್ತೆ. ಮತ್ತೆ ಜೋಸೆಯ ಅಪ್ಪ ಅದಕ್ಕೆ ಉತ್ತರ ಹೇಳದೆ ಸತ್ತೋಗ್ಬಿಟ್ರು. ಅಲ್ಲಿಂದಾನು ಅವಳು ಸಮುದ್ರದ ಬಳಿ ಹೋಗ್ಲೇ ಇಲ್ಲ. ಇದನ್ನ ನೋಡಂತೂ ಅವಳನ್ನ ಎತ್ಕೊಂಡ್ ಬಿಡ್ತಾನೆ. ಅವಳು ಹೇಳ್ತಾಳೆ, ಏನ್ ಮಾಡ್ತಾ ಇದ್ದ, ನನ್ನ ಕೆಳಗೆ ಬಿಡು, ನನ್ನನ್ನು ಮುಟ್ಟೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಆದ್ರೆ ಅವನು ಅವಳನ್ನ ಹತ್ರ ಕರ್ಕೊಂಡು ಹೋಗ್ತಾನೆ, ಸಮುದ್ರದ ನೀರಿನ ಹತ್ರ. ಮತ್ತೆ ಅವಳು ಫಸ್ಟ್ ಟೈಮ್ ಸಮುದ್ರದ ನೀರನ್ನ ಟೇಸ್ಟ್ ಮಾಡ್ತಾಳೆ. ಮತ್ತೆ ಇದು ಆಕ್ಚುಲಿ ಉಪ್ಪಾಗಿರುತ್ತೆ. ಇದಂತೂ ಉಪ್ಪಾಗಿದೆ. ಆದ್ರೆ ಇದು ಯಾಕೆ ಇಷ್ಟು ಉಪ್ಪಾಗಿದೆ? ಸಮುದ್ರದ ನೀರು ನಿಜವಾಗ್ಲೂ ಉಪ್ಪಿದೆ. ಸಮುದ್ರದ ನೀರು ಇಷ್ಟು ಉಪ್ಪಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಇವರಿಬ್ರು ಅಲ್ಲೇ ಆಟ ಆಡ್ತಾರೆ ನೀರಿನಲ್ಲಿ. ಮತ್ತೆ ರಾತ್ರಿ ಅವರು ಮನೆಗೆ ಬರ್ತಾರೆ. ಅಂಡ್ ಹಾಗೆ ಅವನು ಹೇಳ್ತಾನೆ, ನಾನು ಆಕ್ಚುಲಿ ಡೈವಿಂಗ್ ಎಲ್ಲ ಮಾಡ್ತೀನಿ. ಮತ್ತೆ ಹಾಗೆ ಸಮುದ್ರದ ಬಗ್ಗೆ ತುಂಬಾನೇ ಗೊತ್ತು ಅಂತ, ತುಂಬಾನೇ ಅಡ್ವೆಂಚರ್ಸ್ ಮಾಡಿದ್ದೀನಿ ಅಂತ. ಅಂಡ್ ಜೋಸೆಗೆ ಇದನ್ನ ಕೇಳಿ ಆಶ್ಚರ್ಯ ಆಗುತ್ತೆ. ಅಂಡ್ ಹಾಗೆ ಅವಳು ಹೇಳ್ತಾಳೆ, ನಮ್ಮ ಅಜ್ಜಿ ಮಧ್ಯಾಹ್ನ 1 ರಿಂದ 3 ಗಂಟೆವರೆಗೂ ನಿದ್ದೆ ಮಾಡ್ತಾರೆ. ಸೊ ನಾವು ತಿರ್ಗಾಡಕ್ ಹೋಗೋಣ ಎಲ್ಲಾದ್ರೂ ಆ ಟೈಮಲ್ಲಿ ಅಂತ. ಜೋಸೆ ಇವಾಗ ಸ್ವಲ್ಪ ಸುನಿಯೋ ಜೊತೆ ಬೆರೆಯೋಕೆ ಶುರು ಮಾಡಿದ್ಲು ಅನ್ಸುತ್ತೆ. ಮತ್ತೆ ಹಾಗೆ ಅವರು ಆಚೆ ಈಚೆ ತಿರ್ಗಾಡೋಕ್ ಹೋಗ್ತಾ ಇರ್ತಾರೆ. ಅಂಡ್ ಹಾಗೆ ಇವರಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇತ್ತು. ಅಂಡ್ ಗಾಡಿ ಹೋಯ್ತು. ಓ ಶಿಟ್, ನಿನಗ್ ಪೆಟ್ಟಾಗಿಲ್ಲ ತಾನೆ? ಮತ್ತೆ ಅವರು ಹಾಗೆ ತಿರ್ಗಾಡ್ತಾರೆ. ಅಂಡ್ ಹಾಗೆ ಅವರು ಸಿನಿಮಾ ನೋಡೋಕೆಲ್ಲ ಹೋಗ್ತಾರೆ. ಅಲ್ಲಿ ನೋಡು, ವೀಲ್ ಶಾರ್ಕ್
ಮತ್ತೆ ಇದು ಮ್ಯಾಕರಲ್ಸ್ ನ ಗ್ರೂಪ್. ಇದೇನಿದು? ಮತ್ತೆ ಆಕ್ಚುಲಿ ಜೋಸೆಗೋಸ್ಕರ ಕೆಲವು ಜಾಬ್ ಅಪಾರ್ಚುನಿಟೀಸ್ ಕೂಡ ಬಂದಿರುತ್ತೆ. ಆದ್ರೆ ಜೋಸೆ ಅಜ್ಜಿಗೆ ಅವಳನ್ನ ಹೊರಗಡೆ ಕಳ್ಸೋದು ಇಷ್ಟ ಇರಲ್ಲ, ಯಾಕಂದ್ರೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂಡ್ ಹಾಗೆ ಅಜ್ಜಿನೇ ಒಬ್ಳೆ ನೋಡ್ಕೊಳ್ತಾ ಇರೋದು ಅವಳನ್ನ. ಮತ್ತೆ ಅವಳಿಗೆ ಜಾಸ್ತಿ ನಂಬಿಕೆ ಇರೋದು ಇವಾಗ ಟ್ಸುನೆಯೋ ಮೇಲೆ ಮಾತ್ರ. ಮತ್ತೆ ಅವರು ಕೆಲವು ಬುಕ್ಸ್ ಕೂಡ ತಗೊಳ್ತಾರೆ, ಯಾಕಂದ್ರೆ ಜೋಸೆಗೆ ಬುಕ್ಸ್ ಓದೋದಂದ್ರೆ ತುಂಬಾನೇ ಇಷ್ಟ. ಟ್ಸುನೆಯೋ ಆಚೆ ಇದ್ನಲ್ಲ ಬುಕ್ಸ್ ನ ತರೋಕೆ, ಅಂಡ್ ಇವಾಗ ಈಚೆ ಬರ್ತಾನೆ ಜೋಸೆ ಅಂತ ಕರೀತಾನೆ. ಇದನ್ನ ಕೇಳ್ಕೊಂಡು ಕ್ಯಾಶಿಯರ್ ಕೇಳ್ತಾಳೆ, ಇವನು ನಿನ್ನ ಬಾಯ್ ಫ್ರೆಂಡ್ ಅಂತ. ಮತ್ತೆ ಅವಳಂತೂ ಪೂರ್ತಿ ನಾಚಿಕೆಯಿಂದ ರೆಡ್ ಆಗೋಗ್ತಾಳೆ ಗುರು. ಮತ್ತೆ ಜೋಸೆ ಹೇಳ್ತಾಳೆ ಏನಂದ್ರೆ ಅವಳು 24 ವರ್ಷ ಆಗಿದೆ ಅವಳಿಗೆ, ಅಂದ್ರೆ ಇವಳಂತೂ ಟ್ಸುನೆಯೋಗಿಂತ ದೊಡ್ಡವಳ ಚಿಕ್ಕವಳ. ಮತ್ತೆ ಟ್ಸುನೆಯೋ ಇವಳನ್ನ ಕರ್ಕೊಂಡ್ ಬರ್ತಾನೆ ತನ್ನ ಶಾಪಿಗೆ. ಹಯಟೋ ಅಂತೂ ಇವಳನ್ನ ನೋಡ್ಕೊಂಡು ಫೀದಾ ಆಗ್ಬಿಡ್ತಾನೆ. ಆದ್ರೆ ಇವಳಂತೂ ಯಾವ್ದು ಸೋಷಿಯಲ್ ಮೀಡಿಯಾ ಯೂಸೇ ಮಾಡಲ್ಲ. ಇವನ್ಗನ್ಸುತ್ತೆ ಯಾವ ರೀತಿ ಅಪ್ಸರಿ ಗುರು ಇವಳು, ಈ ಟೈಮ್ ನಲ್ಲೂ ಕೂಡ ಸೋಷಿಯಲ್ ಮೀಡಿಯಾಸ್ ನ ಯೂಸ್ ಮಾಡಲ್ಲ. ಅದೇ ಟೈಮ್ ನಲ್ಲಿ ಮೇ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ಅಂಡ್ ಹಾಗೆ ಮೇಗೂ ಕೂಡ ತುಂಬಾನೇ ಇಷ್ಟ ಮೀನುಗಳಂದ್ರೆ. ಗಾಯ್ಸ್ ತಿನ್ನೋದೊಂದೇ ಅಲ್ಲ, ನೋಡೋಕ್ಕೂ ಕೂಡ ಇಷ್ಟ ಅವಳಿಗೆ. ಮತ್ತೆ ಹಾಗೆ ಜೋಸೆಗೆ ಏನ್ ಬೇಜಾರಾಯ್ತೋ ಏನೋ ಗೊತ್ತಿಲ್ಲ, ಮತ್ತೆ ಅವಳು ಮನೆಗೆ ಹೋಗ್ತೀನಿ ಅಂತ ಲೀವ್ ಆಗ್ಬಿಡ್ತಾಳೆ. ಅಂಡ್ ಹಾಗೆ ಸುನೆಯೋ ಕೂಡ ಅವಳ ಹಿಂದೆ ಹೋಗ್ಬೇಕಾಗತ್ತೆ. ಅಯ್ಯೋ ಜೋಸೆ ಮತ್ತೆ ಸುನಿಯೋ ಇಷ್ಟು ಬೇಗ ಹೋಗ್ಬಿಟ್ರ. ಆದ್ರೆ ಜೋಸೆ ಅಂತ ರೇರ್ ಬ್ಯೂಟಿ, ಎಷ್ಟು ಸಾಫ್ಟ್, ಡೆಲಿಕೇಟ್ ಮತ್ತೆ ಸೆಕ್ಸಿ ಆಗಿದ್ದಾಳೆ. ಜೋಸೆ ಸುಮ್ನೆ ಯಾಕೆ ಹೋಗ್ತಾ ಇದ್ಯಾ, ಏನಾಯ್ತು? ನನ್ಗಿಂತ ಜಾಗ ಎಲ್ಲ ಇಷ್ಟ ಆಗಲ್ಲ. ಇಂಥ ಜಾಗ? ಈ ಜಾಗದಲ್ಲಿ ಏನಿದೆ? ನೀನಂತೂ ನಾನು ಕೆಲಸ ಮಾಡೋ ಜಾಗ ನೋಡ್ಬೇಕು ಅಂತ ಇದ್ದ ತಾನೆ. ಮತ್ತೆ ಹಾಗೆ ಜೋಸೆಗೆ ಏನಾಯ್ತು ಏನೋ ಗೊತ್ತಿಲ್ಲ, ಅವಳು ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಅಂಡ್ ಹಾಗೆ ಅಜ್ಜಿ ಹತ್ರ ಹೇಳ್ತಾಳೆ ಸುನೆಯೋಗೆ ಹೇಳ್ಬಿಡಿ ಅವನು ಇಲ್ಲಿ ಯಾವತ್ತು ಬರೋದ್ ಬೇಡ ಅಂತ. ಮತ್ತೆ ಅಜ್ಜಿ ಒಪ್ಕೊಳ್ತಾಳೆ. ಏನು ನಾನ್ ಬರೋದ್ ಬೇಡವಾ ಮತ್ತೆ? ನನ್ಗೆ ಅರ್ಥ ಆಗ್ತಾ ಇಲ್ಲ, ವಿಚಿತ್ರ ಹುಡುಗಿ ಗುರು. ಮತ್ತೆ ಹಾಗೆ ಸುನೆಯೋ ಇವಾಗ ಅಬ್ರಾಡ್ಗೆ ಹೋಗ್ಬೋದು ಕಲಿಯೋಗೋಸ್ಕರ. ಅವನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಲ್ಲಿಯ ಪ್ರೊಫೆಸರ್. ಇದು ತುಂಬಾ ಗುಡ್ ನ್ಯೂಸ್ ಆಗಿತ್ತು ಅವನ್ಗೆ. ಸುನೆಯೋ ಇವಾಗ 6 ತಿಂಗಳವರೆಗೂ ಮಾತ್ರ ಇಲ್ಲಿ ಇರ್ತಾನೆ, ಆಮೇಲೆ ಅಬ್ರಾಡ್ಗೆ ಹೋಗ್ತಾನಂತೆ. ಜೋಸೆ ಆ ದಿನದಿಂದ ಒಬ್ಳೆ ಲೈಬ್ರರಿಗೆ ಬರೋಕೆ ಶುರು ಮಾಡ್ತಾಳೆ. ಅವಳ ಲೈಬ್ರೇರಿಯನ್ ಫ್ರೆಂಡ್ ಸುನೆಯೋ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಆ ವ್ಯಕ್ತಿಯ ಜೊತೆ ಮಾತಾಡೋಕು ನನ್ಗೆ ಇಷ್ಟ ಇಲ್ಲ, ಅವನ್ಗಂತೂ ಬುದ್ಧಿನೇ ಇಲ್ಲ, ಬರೀ ಬೇರೆ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡ್ತಿರೋದು, ಅಲ್ಲಿ ಸುತ್ತಾಡ್ತಿರೋದೇ ಆಯ್ತು. ಆಗ ಇವಳು ನಗಾಡ್ತಾಳೆ. ಒಂದು ಮಗು ಜೋಸೆ ಹತ್ರ ಬಂದು ನನ್ಗೆ ಕತೆ ಹೇಳ್ತೀರಾ ಅಂತ ಕೇಳ್ತಾಳೆ. ಇಲ್ಲಂತೂ ಅವಳ ಎಲ್ಲ ಫ್ರೆಂಡ್ಸ್ ಕಾಯ್ತಾ ಇದ್ರು ಕತೆ ಕೇಳಕ್ಕೆ. ಜೋಸೆಗಂತೂ ಕತೆ ಹೇಳಿ ರೂಢಿನೇ ಇಲ್ವಲ್ಲ, ಜನರ ಜೊತೆ ಜಾಸ್ತಿ ಮಾತಾಡೋದೇ ಇಲ್ಲ ಜೋಸೆ. ಒಂದು ಲೈನ್ ಹೇಳಕ್ಕೂ ಸಹ ಬಾಯ್ ಬಡಾಯಿಸ್ತಾ ಇದ್ಲು. ಸಮುದ್ರದ ಒಳಗೂ ಸಹ ಒಂದು ದೊಡ್ಡ ನಗರ ಇತ್ತು, ಮತ್ತದ್ರಲ್ಲಿ 6 ಜನ ಕನ್ಯೆ ಇದ್ರು. ತನ್ನ ರಾಜನ ಬಳಿ ಮೇಲ್ ಹೋಗೋಕೆ ಅನುಮತಿ ಕೇಳ್ತಾರೆ. ಮತ್ತೆ ಜಗತ್ತನ್ನ ನೋಡೋ ಆಸೆ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಅವಳು ಒಂದು ರಾಜಕುಮಾರನ. ಮತ್ತೆ ಮಕ್ಕಳಿಗೆಲ್ಲ ಬೋರ್ ಬಂದ್ಬಿಡುತ್ತೆ. ತುಂಬಾ ಜನ ಎದ್ದು ಹೋಗ್ತಾ ಇದ್ರು, ಬರೀ ಆ ಮಗು ಮಾತ್ರ ಉಳ್ಕೊಂಡಿದ್ಲು. ಯಾರು ಜೋಸೆಗೆ ಕತೆ ಹೇಳಿ ಅಂತ ಕೇಳಿದ್ಲಲ್ಲ ಅವಳು. ಈ ಮಗು ಒಂದು ಕ್ವೆಶ್ಚನ್ ಕೇಳ್ತಾಳೆ, ಆ ಮರ್ಮೇಡ್ ನ ಪ್ಯಾಲೇಸ್ ಹೇಗೆ ಕಾಣಿಸುತ್ತೆ ಅಂತ. ಆಗ ಜೋಸೆ ಅಂತೂ ಇಷ್ಟು ಬ್ಯೂಟಿಫುಲ್ ಇಲಿಸ್ಟ್ರೇಷನ್ ನ ಡ್ರಾ ಮಾಡ್ಬಿಡ್ತಾಳೆ. ಜೋಸೆ ಹತ್ರ ಈ ಟ್ಯಾಲೆಂಟ್ ಇದೆ ಅಂತ ಲೈಬ್ರೇರಿಯನ್ ಫ್ರೆಂಡ್ಗೂ ಕೂಡ ಗೊತ್ತಿರ್ಲಿಲ್ಲ. ಆಗ ಇವಳು ಹೇಳ್ತಾಳೆ, ನೀನು ಇಷ್ಟು ಚಂದ ಡ್ರಾಯಿಂಗ್ ನ ಮಾಡ್ತೀಯಲ್ಲ, ನೀನು ಪಬ್ಲಿಷ್ ಮಾಡ್ಬೇಕು ನಿನ್ನ ಆರ್ಟ್ ಕಲೆಕ್ಷನ್ಸ್ ನ ರೆಡಿ ಮಾಡಿ ಅಂತ. ಸುನಿಯೋ ಮತ್ತೊಮ್ಮೆ ಬರ್ತಾನೆ. ಮತ್ತೆ ಲೈಟ್ಸ್ ನ ಆಫ್ ಮಾಡ್ಬಿಟ್ಟು ಒಂದು ಗಿಫ್ಟ್ ನ ತೋರಿಸ್ತಾನೆ. ಇದೊಂದು ಮೀನಿನ ರೀತಿ ಇರೋ ಒಂದು ಲ್ಯಾಂಪ್ ಆಗಿದೆ. ಹೇಗಿದೆ ಇದು? ನಾನು ನಿನ್ಗೋಸ್ಕರ ತಂದೆ ಇದನ್ನ. ನೀನ್ ಮಾಡಿದ್ದ ಇದನ್ನ ಸರ್ವೆಂಟ್? ಅವಳು ಕೇಳ್ತಾಳೆ ಇದು ಯಾವ ರೀತಿ ಮೀನು ಅಂತ. ಅವನು ಹೇಳ್ತಾನೆ ಇದು ಕ್ಲಾರಿಯನ್ ಏಂಜಲ್, ಬರೀ ಮೆಕ್ಸಿಕೋದಲ್ಲಿ ಮಾತ್ರ ಸಿಗೋದು. ಆದ್ರೆ ಒಂದಿನ ಅದು ನನ್ನ ಲೋಕಲ್ ಸ್ಟೋರ್ ನಲ್ಲೂ ಕೂಡ ತಂದಿದ್ರು. ಸ್ಕೂಲ್ಗೆ ಹೋಗೋ ದಾರಿಲಿ ಅದನ್ನ ನೋಡ್ತಾ ಇರ್ತಿದ್ದೆ ಪ್ರತಿದಿನ. ತುಂಬಾನೇ ಇಷ್ಟ ಆಗಿತ್ತು ಆ ಮೀನು. ಅದು ಕೂಡ ನಂತರನೇ ಒಬ್ಬಂಟಿಯಾಗಿತ್ತು, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಡಿವೋರ್ಸಿ ಆಗಿದ್ರು. ಅಪ್ಪ ಮನೆ ಬಿಟ್ಟು ಹೋದ್ರು, ಮತ್ತೆ ಅಮ್ಮ ಕೆಲ್ಸದಲ್ಲೇ ಬ್ಯುಸಿ ಆಗಿರ್ತಿದ್ರು. ಅದಕ್ಕೆ ನಾನು ಒಬ್ಬಂಟಿ ಆಗಿದ್ದೆ. ಆದ್ರೆ ಜೋಸೆ ಹೇಳ್ತಾಳೆ ಇದು ಒಬ್ಬಂಟಿ ಆಗಿರ್ಲಿಲ್ಲ, ಯಾಕಂದ್ರೆ ನೀನು ಪ್ರತಿದಿನ ಇದನ್ನ ಮೀಟ್ ಆಗೋಕೆ ಹೋಗ್ತಿದ್ಯಲ್ಲ. ನನ್ಗಂತೂ ಅನ್ಸುತ್ತೆ ಇದು ತುಂಬಾ ಖುಷಿ ಆಗಿತ್ತು. ಹೌದೇನೋ ಗೊತ್ತಿಲ್ಲ, ಆದ್ರೆ ಈ ಮೀನನ್ನ ನೋಡೋಕ್ಕೋಸ್ಕರ ನಾನು ಮೆಕ್ಸಿಕೋಗೆ ಹೋಗ್ಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ನಾನು ನೆಕ್ಸ್ಟ್ ಇಯರ್. ಇದು ಕೆಟ್ಟೋಯ್ತು. ಓ ತಡಿ ನಾನು ಸರಿ ಮಾಡ್ತೀನಿ. ಓಕೆ. ತಲೆಗೆ ಯಾಕೆ ಹೊಡೆದೆ? ಮಾರನೇ ದಿನ ಜೋಸೆಯ ಮೂಡ್ ಚೆನ್ನಾಗಿ ಹೋಗಿದೆ. ಅವರಿಬ್ರು ಆಚೆ ಹೋಗೋಕೆ ತಯಾರಿದ್ದಾರೆ. ಅಜ್ಜಿಗಂತೂ ಶಾಕ್ ಆಗ್ಬಿಡುತ್ತೆ ಗುರು. ಆದ್ರೆ ಜೋಸೆ ಹೇಳ್ತಾಳೆ ಅಜ್ಜಿ ಈ ಜಗತ್ತು ಅಷ್ಟೇನ್ ಕೆಟ್ಟಾಗಿಲ್ಲ. ಮತ್ತೆ ಅವರಿಬ್ರು ಹೋಗ್ಬಿಡ್ತಾರೆ. ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಮೊಮ್ಮಗಳು ನಿಜವಾಗ್ಲೂ ತುಂಬಾ ಬದಲಾಗಿದ್ದಾಳೆ. ಹಾಗೆ ಒಂದೆರಡು ಸ್ಟೆಪ್ ಕೂಡ ಆಗ್ಬಿಡ್ತಾಳೆ. ಎನಿವೇಸ್ ಜೋಸೆ ಸುನೆಯೋನ ಒತ್ತಾಯ ಮಾಡಿಸಿ ಝೂ ವರ್ಗೂ ಕರ್ಕೊಂಡ್ ಬಂದಿದ್ಲು ಹುಲಿನ ನೋಡೋಕೆ ಹತ್ರದಿಂದ.
ಅಯ್ಯೋ ಅಷ್ಟ್ ಗಟ್ಟಿಯಾಗಿ ಹಿಡ್ಕೋಬೇಡ, ನೋತಾ ಇದೆ. ಮತ್ತೆ ಜೋಸೆ ಹೇಳ್ಕೊಳ್ತಾಳೆ ಏನಂದ್ರೆ ಅವಳು ಸ್ಟೋರಿನ ಹೇಳ್ತಾ ಇದ್ಲು ಮಕ್ಳಿಗೆ ನಿನ್ನೆ, ಆದ್ರೆ ಯಾರಿಗೂ ಅದು ಇಷ್ಟನೇ ಆಗಿಲ್ಲ, ಮತ್ತೆ ಅವರೆಲ್ಲ ಓಡೋಗ್ಬಿಟ್ರು. ಆದ್ರೆ ಯಾವಾಗ ನಾನು ಒಂದು ಡ್ರಾಯಿಂಗ್ ನ ಮಾಡಿದ್ನೋ ಮರ್ ಮೇಡ್ ನ ಪ್ಯಾಲೇಸ್ ಅಂತ, ಆಗ ಅವ್ರಿಗೆ ಎಲ್ಲಾನು ಇಷ್ಟ ಆಗ್ಬಿಡ್ತು. ಸೊ ನನ್ಗನ್ಸುತ್ತೆ ನನ್ನಲ್ಲೂ ಕೂಡ ಟ್ಯಾಲೆಂಟ್ ಇದೆ ಅಂಡ್ ನಾನು ಕೂಡ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೇಕು. ಅದನ್ನ ನಾನು ನನ್ನ ಜಾಬ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಕೂಡ ಒಂದ್ ಟ್ರೈ ಮಾಡ್ಬಿಡ್ತೀನಿ ನಿನ್ ತರನೇ. ನೀನು ಮೆಕ್ಸಿಕೋಗೆ ಹೋಗ್ಬೇಕಲ್ವಾ? ಹಾ ಹೌದು, ನಾನ್ ಪ್ರೀತಿಸ್ತೀನಿ ನಿನ್ನ ಡ್ರಾಯಿಂಗ್ಸ್ನ. ಈ ದಿನ ಅಂತೂ ಮುಗಿಯುತ್ತೆ. ಆದ್ರೆ ಬೆಳಿಗ್ಗೆ ತುಂಬಾ ಬ್ಯಾಡ್ ನ್ಯೂಸ್ ಸಿಗುತ್ತೆ. ಏನಪ್ಪಾ ಅಂದ್ರೆ ಗಾಯ್ಸ್, ಜೋಸೆ ಅಜ್ಜಿ ಇದ್ಲಲ್ಲ, ಅವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡ್ಬಿಟ್ರು. ಜೋಸೆ ದುಃಖದಲ್ಲಿದ್ಲು. ಹಾಗೆ ಸುನೇಯೋ ಕೂಡ ಅಲ್ಲೇ ಇದ್ದ. ಸುನೇಯೋ ಕೇಳ್ತಾನೆ, ನನ್ನಿಂದ ಏನಾದ್ರೂ ಸಹಾಯನ ನೀನು ಕೇಳ್ಬಹುದು, ಮತ್ತೆ ನೀನು ನೆಕ್ಸ್ಟ್ ಏನ್ ಮಾಡ್ತೀಯಾ ಅಂತ. ಜೋಸೆ ಹೇಳ್ತಾಳೆ, ನಮ್ಮಜ್ಜಿ ಸ್ವಲ್ಪ ದುಡ್ಡನ್ನ ಮಾಡಿಟ್ಟಿದ್ದಾರೆ, ಸ್ವಲ್ಪ ದಿನಗಳವರೆಗೂ ನಾನು ಆರಾಮಾಗಿರ್ಬಹುದೇನೋ, ಆದ್ರೆ ನಿನ್ಗೆ ಪೇ ಮಾಡಕ್ಕಾಗಲ್ಲ. ಮೇ ಕೇಳ್ತಾಳೆ, ಸುನೇಯೋ ನಿನ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ ಇತ್ತೀಚೆಗೆ, ಯಾಕೆ ಯಾವ್ದಾದ್ರು ಹುಡುಗಿಗೆ ಪ್ರಪೋಸ್ ಮಾಡಿ. ಜೋಸೆಯ ಅಜ್ಜಿ ತೀರಿರೋ ವಿಷಯ ಇವರಿಬ್ರಿಗೂ ಕೂಡ ಹೇಳ್ತಾನೆ ಸುನೇಯೋ. ಮೇ ಹೇಳ್ತಾಳೆ, ಅವಳು ಒಬ್ಬಂಟಿ ಆಗಿಲ್ವಲ್ಲ, ಎಷ್ಟೋ ಫೆಸಿಲಿಟೀಸ್ ಇದೆ, ವೆಲ್ಫೇರ್ ಸೆಂಟರ್ಸ್ ಇವೆ. ಅಲ್ಲಿಗೆ ಜೋಸೆಯ ಮನೆಗೆ ಮಿಸ್ಟರ್ ಫೂಜಿತಾ ಅನ್ನೋ ಸೋಷಿಯಲ್ ವರ್ಕರ್ ಬರ್ತಾರೆ. ಇವರು ಕೇಳ್ತಾರೆ, ಇವಾಗ ನೀನು ಮುಂದೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ. ಜೋಸೆ ಹೇಳ್ತಾಳೆ, ನಾನು ಆರ್ಟಿಸ್ಟ್ ಆಗಿ ಬದುಕಬೇಕು. ಆದ್ರೆ ಇವರಿಬ್ರು ಹೇಳ್ತಾರೆ, ಹೌದು ಕನಸುಗಳು ಇರೋದು ಒಳ್ಳೇದು, ಆದ್ರೆ ರಿಯಾಲಿಟಿ ಅಂತೂ ಬೇರೆ ಅಲ್ವಾ. ಜೋಸೆ ಅಂತೂ ಇವರ ಮಾತನ್ನ ಇಗ್ನೋರ್ ಮಾಡಿ ಆಚೆ ಹೋಗ್ತಾನೆ ಇದ್ಲು. ಆದ್ರೆ ಫೂಜಿತಾ ಹೇಳ್ಬಿಡ್ತಾರೆ, ನಿನ್ನ ಅಜ್ಜಿ ಇಲ್ವಲ್ಲ ನಿನ್ನ ನೋಡ್ಕೊಳಕ್ಕೆ, ಅಥವಾ ಯಾರನ್ನಾದ್ರೂ ಇಟ್ಕೊಂಡಿದ್ಯಾ ನಿನ್ನ ನೋಡ್ಕೊಳಕ್ಕೆ ಅಂತ. ಇವೆಲ್ಲ ಕೇಳ್ಬಿಟ್ರೆ ಯಾರಿಗೆ ತಾನೇ ಆದ್ರೂ ಹರ್ಟ್ ಆಗುತ್ತೆ. ಜೋಸೆ ಬ್ರಿಡ್ಜ್ ಅಲ್ಲಿ ಇದ್ಲು ಅಂಡ್ ಅಲ್ಲಿಗೆ ಮೇ ಬಂದ್ಬಿಡ್ತಾಳೆ. ಮೇ ಹೇಳ್ತಾಳೆ, ಪ್ಲೀಸ್ ಸುನೇಯೋನ ಬಿಟ್ಬಿಡು. ಸುನೇಯೋ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದಾನೆ, ಸ್ಪ್ಯಾನಿಷ್ ಕಲಿಯೋದ್ರಿಂದ ಹಿಡಿದು ಒಂದೊಂದು ರೂಪಾಯಿನೂ ಕೂಡ ಸೇವ್ ಮಾಡಿದಾನೆ. ನೆಕ್ಸ್ಟ್ ಮಾರ್ಚ್ ಗೆ ಅವನು ಮೆಕ್ಸಿಕೋಗೆ ಹೋಗ್ತಾನೆ. ಜೋಸೆ ರೇಗಾಡ್ತಾಳೆ, ನನ್ನ ಹತ್ರ ಯಾಕೆ ನೀವೆಲ್ಲ ಪರ್ಮಿಷನ್ ಕೇಳೋಕೆ ಬಂದಿದ್ದೀರಾ, ಅಷ್ಟಕ್ಕೂ ಅವನ್ಗೂ ನಿನ್ಗೂ ಏನ್ ಸಂಬಂಧ ಇದೆ. ಮೇ ಅಂತೂ ಸ್ವಲ್ಪ ರೂಡ್ ಮಾತಾಡ್ಬಿಡ್ತಾಳೆ, ನಿನ್ ಮೇಲೆ ಅವನ್ಗೆ ಕರುಣೆ ಇದೆ ಅಷ್ಟೇ, ಅದಕ್ಕೋಸ್ಕರನೇ ನಿನ್ನ ನೋಡೋಕೆ ಬರ್ತಾನೆ ಪ್ರತಿದಿನ ಅಷ್ಟೇ, ಮತ್ತೇನೂ ಇಲ್ಲ. ನಿನ್ನ ಕಂಡೀಷನ್ ಆ ರೀತಿ ಇದೆಯಲ್ಲ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ಜೋಸೆ ಮನೆಗೆ ಇನ್ನೊಮ್ಮೆ ಬಂದ್ಬಿಡ್ತಾನೆ. ಆದ್ರೆ ಅವಳ ಪೂರ್ತಿ ರೂಮ್ ಅಂತೂ ಚೇಂಜ್ ಆಗ್ಬಿಟ್ಟಿದೆ. ಅವಳ ರೇಡಿಯೋ ಬೇರೆ ವರ್ಕ್ ಆಗ್ತಾ ಇಲ್ಲ. ನಾನು ಈಗ್ಲೇ ಇದನ್ನ ಫಿಕ್ಸ್ ಮಾಡ್ಕೊಡ್ತೀನಿ. ಅವಳು ಹೇಳ್ತಾಳೆ, ನನ್ನ ಕೊನೆ ಆಸೆ ಏನಂದ್ರೆ ನಾನು ಸಮುದ್ರನ ನೋಡಕ್ ಹೋಗ್ಬೇಕು. ನೀನ್ ಹೇಗಿದ್ರು ಈ ಜಾಬ್ ನ ಬಿಡ್ತಿದ್ದಿ ತಾನೆ, ಸೊ ಪ್ಲೀಸ್ ಲಾಸ್ಟ್ ವಿಶ್ ಇದು. ಸಮುದ್ರದ ಹತ್ರ ಅಂತೂ ಬಂದಾಯ್ತು. ಆದ್ರೆ ಜೋಸೆಯ ಮೂಡ್ ಆವಾಗ್ಲಿಗಿಂತ ಅಷ್ಟೇನು ಚೆನ್ನಾಗಿಲ್ಲ. ಅವಳು ಸ್ವಲ್ಪ ಕಣ್ಣೀರ್ ಹಾಕ್ತಾಳೆ ಮತ್ತೆ ಹೋಗೋಕೆ ಶುರು ಮಾಡ್ಬಿಡ್ತಾಳೆ. ಜೋಸೆ ತಡಿ, ನನ್ಗೆ ಯಾವ್ದು ದುಡ್ಡು ಬೇಡ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಜೋಸೆ, ನಾನು ಜೋಸೆ ಅಲ್ಲ, ನಾನು ಇವಾಗ ಆಫೀಸ್ನಲ್ಲಿ ಜಾಬ್ನ ಪಡ್ಕೊಂಡಿದ್ದೀನಿ. ಆದ್ರೆ ನೀನಿನ್ನ ಆರ್ಟ್ನ ಬಿಡ್ಬೇಕು ಅಂತ ಇಲ್ವಲ್ಲ. ನೋ, ಅದು ಸಾಧ್ಯ ಇಲ್ಲ. ಯಾಕೆ? ಅದು ಯಾವತ್ತೂ ಸಾಧ್ಯನೇ ಇರಲಿಲ್ಲ. ನನ್ನ ಕೈಯಿಂದ ಏನೂ ಆಗಲ್ಲ. ಮೇಲ್ ಸಿಕ್ಬಿದ್ದಿರೋ ಬಲೂನ್ ಆಗ್ಲಿ, ಮರಕ್ ಹಾಕಿರೋ ಹೂವಾಗ್ಲಿ, ಮಂದಿರದ ಮೆಟ್ಲು ಹತ್ತೋದಾಗ್ಲಿ, ಮಳೆಯಲ್ಲಿ ನನ್ನ ಪ್ರೀತಿಸೋನ ಜೊತೆ ಒಂದೇ ಅಂಬ್ರಲದ ಕೆಳಗೆ ನಡ್ಕೊಂಡು ಓಡಾಡೋ ಕನ್ಸಾಗ್ಲಿ, ನನ್ ನಡೆಯೋಕ್ಕಾಗಲ್ವಲ್ಲ. ನನ್ಗಿದ್ಯಾವ್ದು ಬೇಡವೇ ಬೇಡ. ಒಂದ್ ವೇಳೆ ನಿನ್ಗೆ ಅವೆಲ್ಲ ಬೇಡ ಅಂತ ಇದ್ರೆ ನೀನ್ ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ ಅಂತ ಸುನೇಯೋ ಕೇಳ್ತಾನೆ. ನೀನೇ ನನ್ನ ಪ್ರೀತಿಸ್ತೀಯೋ, ಅವೆಲ್ಲ ಬಿಡೋಕ್ ಹೋಗ್ಬಾರ್ದು ಅಂತ ಹೇಳ್ತಾನೆ. ಆದ್ರೂ ಕೂಡ ಜೋಸೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಮಳೆ ತುಂಬಾ ಜೋರಾಗಿ ಸುರಿತಾ ಇರುತ್ತೆ. ಜೋಸೆ ಇಲ್ಲಿ ರೋಡ್ ನ ಕ್ರಾಸ್ ಮಾಡ್ತಾ ಇರ್ತಾಳೆ. ಆದ್ರೆ ಜೋಸೆಯ ವೀಲ್ ಚೇರ್ ರೋಡ್ ನಲ್ಲಿ ಸಿಕ್ಕಾಕೊಂಡ್ ಬೀಳುತ್ತೆ. ಜೋಸೆ, ಜೋಸೆ ಮತ್ತೆ ಆ ಕಾರ್ ಬಂದು ಬಡದ್ ಬಿಡುತ್ತೆ. ಜೋಸೆನ ಅಲ್ಲ, ಸುನೇಯೋನ. ಓ ಮೈ ಗಾಡ್, ಏನಾಗೋಯ್ತು ಗುರು, ಯಾರಾದ್ರೂ ಬಂದು ಸೇವ್ ಮಾಡಿ. ಅದ್ರಲ್ಲಿಗೆ ಒಂದು ಕಾರ್ ಬರುತ್ತೆ. ಮತ್ತೆ ಆ ಕಾರ್ನಲ್ಲಿರೋರು ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಸುನೇಯು ಎಚ್ಚರ ಆಗ್ತಾನೆ. ಇನ್ನು ಪೇಷಂಟ್ ಆಗೇ ಇದ್ದಾನೆ ಸದ್ಯಕ್ಕೆ. ಮತ್ತೆ ಅವನಿಗೆ ಗೊತ್ತಾಗತ್ತೆ ಜೋಸೆ ಅವನು ಎಚ್ಚರ ಆಗೋವರೆಗೂ ಸಹ ಕಾಯ್ತಾ ಇದ್ಲು ಅಂತ. ಡಾಕ್ಟರ್ ಹೇಳ್ತಾರೆ, ನೀನ್ ಇವಾಗ ಹೆಲ್ತಿ ಆಗಂತೂ ಇದೆಯಾ, ಆದ್ರೆ ನಿನ್ನ ಕಾಲು ಮುರಿದೋಗಿದೆ. ಸೊ ನಿನ್ಗೆ ಆರ್ಥರೈಟಿಸ್ ಆಗೋ ಚಾನ್ಸಸ್ ಕೂಡ ಇದೆ ಫ್ಯೂಚರ್ ನಲ್ಲಿ. ಮಾರನೇ ದಿನ ಜೋಸೆ ಬರ್ತಾಳೆ ಮತ್ತೆ ಸಾರಿ ಕೂಡ ಕೇಳ್ತಾಳೆ. ಆದ್ರೆ ಸುನೇಯೋ ಹೇಳ್ತಾನೆ, ಮೇ ಬಿ ರಿಹ್ಯಾಬ್ ಸರಿಯಾಗಿ ಹೋಗದೆ ಇದ್ರೆ ನನ್ಗೆ ಇನ್ ಮುಂದೆ ನಡೆಯೋಕ್ ಆಗಲ್ವೇನೋ, ಆದ್ರೆ ನೀನು ತಪ್ಪು ತಿಳ್ಕೊಬೇಡ, ಮತ್ತೆ ಸಾರಿ ಕೂಡ ಕೇಳ್ಬೇಡ, ಇದು ನಿನ್ನಿಂದ ಆಗಿದ್ದಲ್ಲ ಅಂತ. ರಾತ್ರಿ ಮನೆಗೆ ಹೋಗಿ ಅವಳು ತುಂಬಾ ಅಳ್ತಾಳೆ.
ಬೆಳಿಗ್ಗೆ ಟೈಮ್ ಅಲ್ಲಿ ಪ್ರೊಫೆಸರ್ ಬಂದು ಹೇಳ್ತಾನೆ, ನೀನು ಮೆಕ್ಸಿಕೋಗೆ ಹೋಗ್ಬಹುದಿತ್ತು, ಆದ್ರೆ ಯಾವ್ದೋ ಬೇರೆ ಸ್ಟೂಡೆಂಟ್ ನವರು ಕರ್ಕೊಂಡಿದ್ದಾರೆ, ಯಾಕಂದ್ರೆ ನಿನ್ಗೆ ಇವಾಗ ಮೆಕ್ಸಿಕೋಗೆ ಹೋಗಕ್ ಆಗಲ್ವಲ್ಲ, ರಿಹ್ಯಾಬಿಲಿಟೇಷನ್ ನಡೀತಾ ಇರುತ್ತೆ, ಹೀಗಾಗಿ ಆದ್ರೆ ನಿನ್ಗೆ ಇನ್ನೊಂದ್ ಚಾನ್ಸ್ ಕೂಡ ಅವರು ಕೊಡ್ತಾರಂತೆ. ಯಾವಾಗ ಮೇ ಅವನನ್ನ ವಿಸಿಟ್ ಮಾಡೋಕೆ ಮಾರನೇ ದಿನ ಬಂದಿದ್ಲು, ಆಗ ಅವಳು ನೋಡಿದ್ಲು ಸ್ಪ್ಯಾನಿಷ್ ಗ್ರಾಮರ್ ಬುಕ್ ಅಂತ ಅವನು ಡಸ್ಟ್ ಬಿನ್ ಗೆ ಎಸ್ದಿದ್ದಾನೆ. ಅಂದ್ರೆ ನಾವ್ ಅನ್ಕೊಳ್ಬಹುದು ಇವನ ಕನ್ಸು ಎಲ್ಲೋ ಒಂದ್ ಕಡೆ ಒಡೆದು ನುಚ್ಚುನೂರಾಗಿದೆ ಅಂತ. ಮತ್ತೆ ಮೇಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೊ ಹೀಗಾಗಿ ಫ್ರೆಶ್ ಏರ್ ನ ತಗೊಳ್ಳೋಣ ಹೊರಗಡೆ ಹೋಗಿ ಅಂತ ಸುನೇಯೋನ ವೀಲ್ ಚೇರ್ ನ ಮೇಲೆ ಕೂಳ್ಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ ವಾಕ್ಗೆ. ಮೇ ಹೇಳ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಎಲ್ಲ ಸರಿ ಹೋಗುತ್ತೆ, ಅಂಡ್ ನನ್ನ ಹತ್ರ ಸಹಾಯ ಕೇಳು, ನಾನು ಎಲ್ಲ ಸಹಾಯ ಮಾಡ್ತೀನಿ ನಿನ್ಗೆ ಅಂತ. ಸುನೇಯೋ ಹೇಳ್ತಾನೆ, ಇವೆಲ್ಲ ಏನ್ ನ್ಯೂಸ್, ಮೆಕ್ಸಿಕೋ ಅಬ್ರಾಡ್, ಇವಾಗ ಇವೆಲ್ಲ ಅಂತೂ ಸಾಧ್ಯನೇ ಆಗಲ್ಲ. ಮೇ ಹೇಳ್ತಾಳೆ, ಸಾಧ್ಯ ಆಗುತ್ತೆ, ನೀನ್ ಹಾರ್ಡ್ ವರ್ಕ್ ಮಾಡ್ಬೇಕು. ಸುನೇಯೋ ಅಂತೂ ರೇಗಾಡ್ತಾನೆ, ಏನ್ ಪ್ರಯೋಜನ ಇವೆಲ್ಲ ಮಾಡಿ, ಹಾರ್ಡ್ ವರ್ಕ್ ಮಾಡೋದ್ರಿಂದ ನನ್ನ ಬೋನ್ ಅಂತೂ ಸರಿ ಹೋಗಲ್ವಲ್ಲ, ಮೇ ಬಿ ರಿಹ್ಯಾಬಿಲಿಟೇಷನ್ ಇಂದ ಸ್ವಲ್ಪ ಹೆಲ್ಪ್ ಆಗ್ಬಹುದೇನೋ, ಆದ್ರೆ ಅದೇನು ಗ್ಯಾರಂಟಿ ಅಲ್ವಲ್ಲ. ಇಲ್ಲಿ ಮೇ ಫೈನಲಿ ಹೇಳೇ ಬಿಡ್ತಾಳೆ ತನ್ನ ಮನಸ್ಸಿನ ಮಾತುಗಳನ್ನ, ನಾನ್ ನಿನ್ನ ಹುಚ್ಚಿದಾರ ಪ್ರೀತಿಸ್ತೀನಿ, ನನ್ಗೆ ಹೇಳೋಕಾಗಿರ್ಲಿಲ್ಲ, ಯಾಕಂದ್ರೆ ನಿನ್ನ ಅಬ್ರಾಡ್ ಗೆ ಹೋಗೋ ಕನ್ಸನ್ನ ನಾನು ಹಾಳು ಮಾಡ್ಬೇಕು ಅಂತ ಇರ್ಲಿಲ್ಲ, ಅದ್ರ ಮಧ್ಯ ಬರ್ಬೇಕು ಅಂತ ಇರ್ಲಿಲ್ಲ. ಅವಳ ಕಣ್ಣಿಂದ ಕಣ್ಣೀರು ಬರುತ್ತೆ, ಆದ್ರೆ ಅದು ಖುಷಿಯ ಕಣ್ಣೀರು, ಯಾಕಂದ್ರೆ ಇಷ್ಟು ದಿನ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಆಗದೆ ಹಾಗೆ ಇಟ್ಕೊಂಡಿದ್ಲಲ್ಲ, ಅದಕ್ಕೆ. ಮತ್ತೆ ನಾವು ನೋಡ್ತೀವಿ ಸಾಯಂಕಾಲ ಅವಳು ಜೋಸೆಯ ಮನೆವರೆಗೂ ಬಂದಿರ್ತಾಳೆ. ಬಾಗ್ಲನ್ನ ತಟ್ತಾ ತಟ್ತಾ ಜೋಸೆಗೆ ಹೊರಗ್ ಬಾ, ನಾನೇನು ಹೇಳ್ಬೇಕು ಅಂತ ಕರಿತಾ ಇದ್ದಾಳೆ. ಅಂಡ್ ಅವಳು ಹೇಳ್ತಾಳೆ, ಸುನೇಯೋ ಇವಾಗ ಮೆಕ್ಸಿಕೋಗೆ ಹೋಗ್ತಾ ಇಲ್ಲ, ಮತ್ತೆ ಅವನು ಇವಾಗ ಪೂರ್ತಿಯಾಗಿ ನನ್ನವನಾಗ್ತಾನೆ, ನಾನು ಅವನ್ಗೆ ಎಲ್ಲಾ ಪ್ರೀತಿನ ಕೊಡ್ತೀನಿ. ಸೊ ಅವನು ಸಮುದ್ರಗಳನ್ನ ಅಬ್ರಾಡ್ ಗೆ ಹೋಗೋ ಕನಸನ್ನ ಮರ್ತಾಗ್ತಾನೆ. ನನ್ಗೆ ಅವನ್ ಬಗ್ಗೆ ಎಲ್ಲಾನು ಗೊತ್ತು, ನಿನ್ಗಿಂತನೂ ಜಾಸ್ತಿ ಗೊತ್ತು, ಅವನ್ಗೇನ್ ಇಷ್ಟ, ಅವನೇನ್ ಮಾಡ್ತಾನೆ, ಅವನೇನ್ ಮಾಡಲ್ಲ, ಅವನ್ಗೇನ್ ಇಷ್ಟ ಇಲ್ಲ, ನನ್ಗೆ ಅವನ್ ಬಗ್ಗೆ 100 ವಿಷಯಗಳು ಗೊತ್ತು, ಅರೆ ಏನಾದ್ರೂ ಹೇಳು ಅಂತ ಹೇಳ್ತಾಳೆ. ಅಂಡ್ ಫೈನಲಿ ಜೋಸೆ ಬಾಗ್ಲು ತೆರಿತಾಳೆ. ಅವಳು ಹೇಳ್ತಾಳೆ, ನನ್ ಸರ್ವೆಂಟ್ ಯಾವತ್ತು ಗಿವ್ ಅಪ್ ಮಾಡಲ್ಲ, ಅವನು ಸಮುದ್ರನ ಯಾವತ್ತು ಮರೆಯಕ್ಕಾಗಲ್ಲ, ಡೈವಿಂಗ್ ನ ಯಾವತ್ತು ಬಿಡಕ್ಕಾಗಲ್ಲ, ಅವನ ಪ್ರಾಣ ಅದು. ನಿನ್ಗೆ ಇಷ್ಟ ಆದ್ರೂ ಗೊತ್ತಿರ್ಬೇಕು ತಾನೆ ಅವನ ಬಗ್ಗೆ. ನನ್ಗೆ ಅವನ ಬಗ್ಗೆ 100 ವಿಷಯಗಳು ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನ್ಗೆ ಅವನ ಮೇಲೆ ಇರೋ ಫೀಲಿಂಗ್ಸ್ ನ ನೀನು ಬೀಟ್ ಮಾಡಕ್ ಆಗಲ್ಲ. ಮೇ ಹೇಳ್ತಾಳೆ, ಸರಿ ಆಗಿದ್ರೆ ಪ್ರೂವ್ ಮಾಡ್ಕೊ ನಿನ್ನನ್ನ, ನೋಡೋಣ ನೀನೇನ್ ಮಾಡ್ತೀಯ ಅಂತ. ಅಂಡ್ ಅಲ್ಲಿ ನಾ ಹೋಗ್ಬಿಡ್ತಾಳೆ. ಇವಾಗ ಜೋಸೆಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಮೇ ಬಿ ಅವಳು ತನ್ನ ಆರ್ಟ್ ಜರ್ನಿನ ಇನ್ನೊಂದ್ಸಲ ಶುರು ಮಾಡ್ತಾಳೆ. ಹಾಗೆ ಲೈಬ್ರರಿಯನ್ ಫ್ರೆಂಡ್ ನ ಹತ್ರ ಹೋಗ್ತಾಳೆ, ತುಂಬಾ ಬುಕ್ಸ್ ನ ಸಜೆಷನ್ ನ ಕೇಳ್ತಾಳೆ ಅಂಡ್ ಡ್ರಾಯಿಂಗ್ ಮಟೀರಿಯಲ್ಸ್ ನೆಲ್ಲ ಪರ್ಚೇಸ್ ಮಾಡ್ತಾಳೆ. ಮತ್ತೆ ಹಗಲು ರಾತ್ರಿ ತುಂಬಾನೇ ಡ್ರಾಯಿಂಗ್ಸ್ ನ ಮಾಡ್ತಾಳೆ ಅಂಡ್ ಏನೋ ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಇಲ್ಲಿ ಹಯಾಟೋ ಬರ್ತಾನೆ ಒಂದು ದಿನ ಅಂಡ್ ಹಾಗೆ ಲೀವಿಂಗ್ ಪರ್ಮಿಷನ್ ನ ತಗೊಂಡಿದ್ದ ಈ ಹಾಸ್ಪಿಟಲ್ ಇಂದ. ಅವನು ಸುನೇಯನ ಆಚೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ಬೋದು ಅಂತ, ಆದ್ರೆ ಸುನೇಯಗೆ ಮೂಡೇ ಇಲ್ಲ. ಹಯಾಟೋ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಬಾ ಗುರು ಸ್ವಲ್ಪ ಮಜಾ ಮಾಡೋಣ, ಎಷ್ಟ್ ದಿನ ಅಂತ ಈ ಬೆಡ್ ನಲ್ಲಿ ಇರ್ತೀಯ. ಆದ್ರೆ ಸುನೇಯೋ ಅಂತೂ ಕೇಳ್ತಾನೆ ಇಲ್ಲ ಮಾತನ್ನ. ನಿನ್ನ ಡೈವಿಂಗ್ ಪಾರ್ಟ್ನರ್ ಆಗಿ ನಿನ್ಗೆ ಬೇಕಾದಾಗೆಲ್ಲ ಆಕ್ಸಿಜನ್ ಕೊಡೋದು ನನ್ ಕರ್ತವ್ಯ, ಸೊ ಸುಮ್ನೆ ಮುಚ್ಕೊಂಡು ಬಾ ನನ್ ಜೊತೆ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಸುನೇಯೋನ ಈ ಜಾಗಕ್ಕೆ. ಮತ್ತೆ ಇದಂತೂ ಅದೇ ಲೈಬ್ರರಿ ಆಗಿದೆ ಅಂಡ್ ಸುನೇಯೋ ಮುಂದೆ ನೋಡ್ತಾನೆ, ಇಲ್ಲಂತೂ ಜೋಸೆ ಇದ್ದಾಳೆ, ಏನೋ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾಳೆ ಇವನ್ಗೋಸ್ಕರ. ಎಲ್ಲರೂ ಕಾಯ್ತಾ ಇದ್ದಾರೆ, ಮೇ ಬಿ ಸ್ಟೋರಿ ಹೇಳ್ತಾಳೆ ಅನ್ಸುತ್ತೆ. ಸ್ಟೋರಿ ಅಂದ್ರೆ ನನಗೂ ಇಷ್ಟ. ಮರ್ಮೇಡ್ ಆ್ಯಂಡ್ ಶೈನಿ ವಿಂಗ್ಸ್. ಸಮುದ್ರದ ಆಳದಿಂದ ಸಂಗೀತ ಕೇಳಿ ಬರ್ತಿತ್ತು, ಯಾಕೆಂದರೆ ಮರ್ಮೇಡ್ನ 20ನೇ ಜನ್ಮದಿನ ಆಗಿತ್ತವತ್ತು. ಅಂದರೆ ಇದರಿಂದ ಅವಳು ಹೊರ ಜಗತ್ತಿಗೆ ಹೋಗಬಹುದು. ಅವಳ ಹುಟ್ಟುಹಬ್ಬಕ್ಕೆ ಅವಳಿಗೆ ಒಂದು ಮ್ಯಾಜಿಕ್ ಶೆಲ್ನ ಗಿಫ್ಟ್ ಆಗಿ ಕೊಡ್ತಾರೆ. ಅದು ಮರ್ಮೇಡ್ಗೆ ಹೇಳುತ್ತೆ, ನೀನು ನನ್ನ ಬಳಸ್ಕೊಂಡು ಮರ್ಮೇಡ್ ಇಂದ ಮನುಷ್ಯಳಾಗಬಹುದು ಮತ್ತೆ ವಾಪಸ್ ಮರ್ಮೇಡ್ ಕೂಡ ಆಗಬಹುದು ಅಂತ. ಆದರೆ ನೀನು ಬೇರೆ ವಿಷ್ನ ಕೇಳ್ಕೋಬಾರ್ದು. ಒಂದು ವೇಳೆ ನೀನು ಕೇಳಿಬಿಟ್ರೆ ನೀನು ಈ ನೀರಿನಲ್ಲೇ ನೊರೆಯಾಗಿ ಮಾಯ ಆಗ್ತೀಯ. ನನಗೆ ಅರ್ಥ ಆಯಿತು ಅಂತ ಮರ್ಮೇಡ್ ಹೇಳುತ್ತೆ. ಹಾಗೆ ಸಮುದ್ರದ ಮೇಲೆ ದಡದವರೆಗೂ ಬರುತ್ತೆ. ಅವಳು ಶೆಲ್ನ ಹತ್ರ ಕೇಳ್ಕೊತಾಳೆ, ನೀನು ನನ್ನ ಮನುಷ್ಯನಾಗಿ ಮಾಡು. ಮತ್ತೆ ಅವಳಿಗೆ ಕಾಲು ಬರುತ್ತೆ. ಕಾಲ್ಗಳಿಂದ ಪರ್ವತಗಳನ್ನು ಹತ್ತುತ್ತಾಳೆ. ಆದರೆ ಈ ಜಗತ್ತು ತುಂಬ ಅಪಾಯಕಾರಿಯಾಗಿತ್ತು, ಯಾಕೆಂದರೆ ಒಂದು ದೊಡ್ಡ ಹುಲಿ ಬರುತ್ತೆ ಅವಳ ಮುಂದೆ. ಅವಳು ಓಡ್ತಾ ಓಡ್ತಾ ಆ ಪರ್ವತದಿಂದ ಕೆಳಗೆ ಬಿದ್ಬಿಟ್ಲು. ನನ್ನ ಕಾಪಾಡಿ ಅಂತ ಕೂಗ್ತಾಳೆ. ಆಗ ಒಬ್ಬ ಹುಡುಗ ಆಕಾಶದಿಂದ ಬರ್ತಾನೆ. ಅವನ ಹತ್ರ ರೆಕ್ಕೆಗಳಿದ್ವು. ಆಗ ಆ ಹುಲಿ ಹೆದರಿ ಓಡೋಗುತ್ತೆ. ಮರ್ಮೇಡ್ ಹೇಳ್ತಾಳೆ, ಧನ್ಯವಾದ ನನ್ನ ಉಳಿಸಿದ್ದಕ್ಕೆ, ನಿನ್ನ ರೆಕ್ಕೆಗಳು ತುಂಬಾ ಸುಂದರವಾಗಿದೆ ಅಂತ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಅವನೇ ಹೇಳ್ತಾನೆ, ಮುಂದಿನ ಬೇಸಿಗೆಗಾಲ ಬಂದಾಗ ಈ ರೆಕ್ಕೆಗಳ ಮೇಲೆ ನಾನು ಮೇಲ್ ಹಾರೋಗ್ತೀನಿ ಅಂತ. ಯಾಕೆಂದ್ರೆ ಅವನಿಗೆ ಒಂದು ಕನ್ಸಿತ್ತು, ಸಮುದ್ರದ ಎಷ್ಟು ದೂರದಲ್ಲಿ ಬಹಳ ಸುಂದರವಾದ ಆರೆಂಜ್ ಕಲರ್ ಮೀನುಗಳ ಗುಂಪುಗಳಿತ್ತು. ಆ ಮೀನುಗಳು ಎಷ್ಟು ಸುಂದರ ಇತ್ತು ಅಂದ್ರೆ ಅದು ಹೊಳಿತಾ ಇದ್ವಂತೆ.
ಅವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಅವನು ತೋರಿಸ್ತಾ ಇದ್ದ ಈ ಜಗತ್ ಹೇಗಿದೆ ಅಂತ. ಮತ್ತೆ ಅವಳು ಸಮುದ್ರದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ಲು ಅವನಿಗೆ. ಮತ್ತೆ ಅವರಿಬ್ರು ಸುತ್ತಾಡ್ತಾ ಇದ್ರು ಪ್ರತಿದಿನ. ಅವಳು ಹೇಳ್ತಾ ಇದ್ಲು ಈ ಜಗತ್ತು ಎಷ್ಟು ಸುಂದರವಾಗಿದೆ ಅಂತ. ನೀನ್ ನನ್ ಜೊತೆ ಇರೋದು ನನ್ಗೆ ತುಂಬಾ ಖುಷಿ ಕೊಡುತ್ತೆ ಅಂತ. ಹೀಗೆ ಸಮಯ ಕಳೆಯುತ್ತೆ. ಮತ್ತೆ ಬೇಸಿಗೆಗಾಲ ಬರುತ್ತೆ. ಈಗ ಆ ಹುಡುಗ ಆಕಾಶಕ್ಕೆ ಹಾರೋ ದಿನ ಬಂತು. ಮರ್ಮೇಡ್ಗೆ ತುಂಬಾ ಬೇಜಾರಾಗಿತ್ತು. ಅವಳು ಒಂದ್ ಕಾಡ್ನಲ್ಲಿ ಒಬ್ಬಂಟಿಯಾಗಿ ಓಡಾಡ್ತಾ ಇದ್ಲು. ಆದ್ರೆ ಆ ಒಂದು ಕ್ರೂರ ಹುಲಿ ಅವಳ ಮುಂದೆ ಬಂದ್ಬಿಡುತ್ತೆ. ಅವಳು ತುಂಬಾನೇ ಎದ್ರೋಗ್ತಾಳೆ. ದೂರ ಸರಿ ಅಂತ ಆ ಹುಡ್ಗ ಮತ್ತೆ ಬಂದಿದ್ದ. ಆಗ ಹುಲಿಯಿಂದ ಅವನಿಗೆ ತುಂಬಾನೇ ಪೆಟ್ಟಾಯ್ತು. ಮತ್ತೆ ಅವನ ರೆಕ್ಕೆಗಳು ಕಿತ್ತೋದ್ವು. ಮರ್ಮೇಡ್ ಹೇಳ್ತಾಳೆ, ಆ ಮ್ಯಾಜಿಕ್ ಶೆಲ್ಗೆ ಹೇಳ್ತಾಳೆ, ದಯವಿಟ್ಟು ಇವನಲ್ಲಿ ಮತ್ತೆ ಜೀವ ತುಂಬು. ಆಗ ಹುಡ್ಗ ಮತ್ತೆ ಜೀವಂತ ಆದ. ಆದ್ರೆ ಅವನ ಹತ್ರ ರೆಕ್ಕೆಗಳಿರ್ಲಿಲ್ಲ. ಆ ಹುಡ್ಗ ಬೇಜಾರಾಗಿ ಹೇಳ್ತಾನೆ, ನನ್ಗೆ ಯಾವತ್ತು ಆ ಮೀನ್ಗಳ ಹತ್ರ ಹೋಗೋಕೆ ಆಗಲ್ಲ ಅಂತ. ಮರ್ಮೇಡ್ ಹೇಳ್ತಾಳೆ, ತಲೆ ಎತ್ತು, ಬೇಜಾರಾಗ್ಬೇಡ. ಆ ರೆಕ್ಕೆಗಳು ನಿನ್ನ ಹೃದಯದಲ್ಲೇ ಇನ್ನೂ ಇದೆ. ಆ ರೆಕ್ಕೆಗಳಿಂದಾನೇ ನೀನು ನಂಗೆ ಪ್ರೀತಿ ಕೊಟ್ಟಿದ್ದು. ಆ ರೆಕ್ಕೆಗಳಿಂದಾನೇ ನನ್ನ ಮುಂದೆ ತಳ್ಳಿದ್ದು. ನೀನು ಎಲ್ಲಾದ್ರೂ ಹೋಗಬಹುದು. ಹೀಗಾಗಿ ಆ ಹುಡ್ಗ ತನ್ನ ಜಾಗಕ್ಕೆ ಹೋಗೋಕೆಗೋಸ್ಕರ ಒಂದು ದೊಡ್ಡ ಹಡಗನ್ನ ತಕೊಂಡು ಹೋಗ್ತಾನೆ. ಮಧ್ಯ ಎಷ್ಟೇ ಅಡೆತಡೆ ಬಂದ್ರು ನನ್ಗೆ ಯಾವುದ್ರಿಂದನೂ ಭಯ ಆಗಲ್ಲ, ನನ್ಗೆ ನನ್ ಕನ್ಸೆ ಮುಖ್ಯ ಅಂತ ಮುಂದೆ ಹೋಗ್ತಾನೆ. ಕೊನೆಗೆ ಅವನು ಆ ಜಾಗ ತಲುಪಿ ಬಿಡ್ತಾನೆ. ಆ ಒಳಿಯೋ ಮೀನ್ಗಳ ಜೊತೆ ಅವನು ತೇಲಾಡ್ತಾ ಹೋಗ್ತಾನೆ. ಅವನು ತುಂಬಾನೇ ಖುಷಿಯಾಗಿದ್ದ. ಯಾಕೆಂದ್ರೆ ಅವನ ಕನ್ಸು ನನ್ಸಾಗಿತ್ತು. ಆದ್ರೆ ಇಲ್ಲಿ ಮರ್ಮೇಡ್ ಶಲ್ನ ಹತ್ರ ಕೇಳ್ಕೊತಾಳೆ, ಅವನ ಪ್ರಾಣ ಉಳ್ಸೋಕೆ ಬೇಡ್ಕೊಂಡಿದ್ದು ನಾನು. ನೀನ್ ಹೇಳಿದ್ದೆ ಮರ್ಮೇಡ್ ಇಂದ ಮನುಷ್ಯ ಮತ್ತೆ ಮನುಷ್ಯನಿಂದ ಮರ್ಮೇಡ್ ಆಗೋದನ್ನ ಬಿಟ್ಟು ಏನು ಕೇಳ್ಕೋಬಾರ್ದು ಅಂತ. ಅವಳು ಮತ್ತೆ ಮರ್ಮೇಡ್ ಆಗಿ ಬದಲಾಗ್ಬಿಡ್ತಾಳೆ. ಮತ್ತೆ ಏನು ಆಗೋದಿಲ್ಲ. ಮ್ಯಾಜಿಕ್ ಶೆಲ್ ಹೇಳುತ್ತೆ, ನಾನ್ ಹೇಳಿದ್ದೆ ನಿನ್ ಸ್ವಾರ್ಥಕ್ಕೆ ನನ್ನ ಬಳಸ್ಕೋಬಾರ್ದು. ಆದ್ರೆ ನೀನು ಆ ಹುಡ್ಗನ್ ಪ್ರಾಣ ಕೇಳ್ಕೊಂಡೆ. ಮತ್ತೆ ಇದು ಸ್ವಾರ್ಥ ಅಲ್ಲ, ಹೀಗಾಗಿ ನೀನು ಮಾಯ ಆಗಲ್ಲ. ಅವಳು ಮತ್ತೆ ಸಮುದ್ರಕ್ಕೆ ಅಂದ್ರೆ ತನ್ನ ಅರಮನೆಗೆ ಹೋಗ್ಬಿಡ್ತಾಳೆ. ಎಲ್ಲಾ ಮೆಮೊರೀಸ್ ಹಾಗೆ ಖುಷಿಗಳನ್ನ ಕ್ಯಾರಿ ಮಾಡ್ತಾ. ಮತ್ತೆ ಈ ಕತೆ ಮುಗೀತು. ಎಲ್ಲರಿಗೂ ಸಹ ಈ ಕತೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಈ ಕತೆ ನಿಜವಾಗ್ಲೂ ನನ್ಗೂ ಕೂಡ ಚೆನ್ನಾಗ್ ಅನ್ಸು. ನಿಮ್ಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸುನೋಗೆ ಫುಲ್ ಮೋಟಿವೇಶನ್ ಸಿಗುತ್ತೆ. ಹಾಗೆ ಅವನ ರಿಹ್ಯಾಬಿಲಿಟೇಷನ್ ಕೂಡ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಜೋಸಿಯ ಸ್ಟೋರಿ ಕೇಳಿ ಅವನ್ಗೆ ಮೋಟಿವೇಶನ್ ಸಿಕ್ಕಿದೆ, ಇವಾಗ ಹೋಪ್ ಸಿಕ್ಕಿದೆ. ಇವಾಗ ಸ್ವಲ್ಪ ಟೈಮ್ ಕಳೀತಾ ಹೋಗುತ್ತೆ. ಮತ್ತೆ ಅವನು ನಿಲ್ಲೋಕು ಕೂಡ ಶುರು ಮಾಡ್ಬಿಡ್ತಾನೆ, ನಿಧಾನಕ್ಕೆ ನಡೆಯೋದು. ಆದ್ರೆ ಸಪೋರ್ಟ್ ಬೇಕಾಗುತ್ತೆ. ಮೇ ಮತ್ತೆ ಜೋಸೆಗೆ ಸ್ವಲ್ಪ ಇನ್ನೂ ಆಗ್ಬರಲ್ಲ. ಹಾಗೆ ಸುನಯೋ ನಡೀತಾ ಸಪೋರ್ಟ್ ಇಲ್ದೆ ನಿತ್ಯ ಬಿಟ್ಟ. ಲೆಟ್ಸ್ ಗೋ ಗಾಯ್ಸ್, ಫೈನಲಿ ಪ್ರೋಗ್ರೆಸ್ ಆಗ್ತಾ ಇದೆ. ಹಾಗೆ ಫೈನಲಿ ಸುನೇಯೋ ಇವಾಗ ಡಿಸ್ಚಾರ್ಜ್ ಆಗೋಕೆ ಹೋಗ್ತಾ ಇದ್ದಾನೆ. ವೀಕ್ಲಿ ವಿಸಿಟ್ಸ್ ಅಷ್ಟೇ ಮಾಡ್ಬೇಕಂತೆ. ಜೋಸೆ ಕೂಡ ಕಾಂಗ್ರಾಟ್ಸ್ ಹೇಳ್ತಾಳೆ. ಅವನು ಹೇಳ್ತಾನೆ, ನಾನು ಹಾಸ್ಪಿಟಲ್ ನ ಲೀವ್ ಆಗುವಾಗ ನೀನನ್ನ ಕರ್ಕೊಳ್ಳೋಕೆ ಬಾ ಅಂತ. ಹಾಗೆ ಜೋಸೆ ಸ್ವಲ್ಪ ಸೈಲೆಂಟ್ ಆಗಿರ್ತಾಳೆ. ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಬಿಕಾಸ್ ಸುನೇಯೋ ಇಂದ ಅವಳು ತುಂಬಾ ಇನ್ಸ್ಪೈರ್ ಆಗಿದ್ಲು ತಾನೆ. ಅವನು ಆ ದಿನ ಕಾಯ್ತಾ ಉಳ್ದ. ಆದ್ರೆ ಜೋಸೆ ಬರ್ಲೇ ಇಲ್ಲ. ಮತ್ತೆ ಮನೆವರೆಗೂ ಬಂದ. ಮನೆಯಲ್ಲಂತೂ ಎಲ್ಲ ವಸ್ತುಗಳು ಐಟಮ್ಸ್ ಎಲ್ಲ ಪ್ಯಾಕ್ ಹಾಕೊಂಡಿತ್ತು. ಜೋಸೆ ಅಂತೂ ಎಲ್ಲೂ ಇಲ್ವೇ ಇಲ್ಲ. ಹಾಗೆ ಲೈಬ್ರರಿವರೆಗೂ ಬಂದ. ಮತ್ತೆ ಲೈಬ್ರರಿಯನ್ನ ಕೇಳ್ದಾದ್ರೆ ಅವರು ಕೂಡ ಹೇಳ್ತಾರೆ ಜೋಸೆ ಎಲ್ಲೂ ಇಲ್ಲ, ಬರ್ಲೇ ಇಲ್ಲ ಅಂತ. ಅವನ ಫ್ರೆಂಡ್ಸ್ಗೂ ಕೂಡ ಇದನ್ನ ಇನ್ಫಾರ್ಮ್ ಮಾಡ್ತಾನೆ. ಹಯಾಟೋ ಅಂಡ್ ಮೇ ಇವನ ಹತ್ರನೇ ಬರ್ತಾನೆ ಜೋಸೆನ ಹುಡ್ಕೋಕೆ. ಹಾಗೆ ಗೊತ್ತಾಗತ್ತೆ ಇವಳಂತೂ ಝೂಗೆ ಬಂದಿದ್ಲು. ಈ ಸಲ ಟೈಗರ್ ನ ನೋಡ್ತಾ ಇದ್ದಾಳೆ ಝೂ ನಲ್ಲಿ. ಅವಳಿಗೆ ಒಂಚೂರು ಭಯ ಆಗ್ತಾ ಇಲ್ಲ. ಬಟ್ ಅವನು ಯಾವಾಗ ಇಲ್ಲಿ ಬರ್ತಾನೋ ಆಗ ಅಲ್ಲಿ ಜೋಸೆ ಇರಲ್ಲ. ಹಾಗೆ ಮುಂದೆ ಹೋಗ್ತಾ ಅವನಿಗೆ ವೀಲ್ ಚೇರ್ ನ ಗುರುತುಗಳು ಕಾಣಿಸುತ್ತೆ. ಯಾಕಂದ್ರೆ ಸ್ನೋ ಮೇಲೆ ವೀಲ್ ಚೇರ್ ನ ತಗೊಂಡು ಹೋದ್ರೆ ಟೈರ್ ಮಾರ್ಕ್ಸ್ ಅಂತೂ ಇರುತ್ತಲ್ವಾ, ಸೊ ಅದನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಅವನು ಮುಂದೆ ಹೋಗ್ತಾನೆ ಫಾಲೋ ಮಾಡ್ತಾ. ಆದ್ರೆ ಮುಂದೆ ಅಂತೂ ಟೈರ್ ಮಾರ್ಕ್ಸ್ ಎಲ್ಲ ಮಾಯ ಆಗ್ಬಿಡ್ತು. ಯಾಕಂದ್ರೆ ಜೀಬ್ರಾ ಕ್ರಾಸಿಂಗ್ ಬಂತು. ರೋಡ್ ನ ಮೇಲಂತೂ ಟೈರ್ ಮಾರ್ಕ್ಸ್ ಇರಲ್ವಲ್ಲ ಗಾಯ್ಸ್. ಜೋಸೆ ಇವಾಗ ಒಂದು ದಾರಿಯ ಮಧ್ಯ ಹೋಗ್ತಾ ಇದ್ಲು. ಆಗ ಯಾರ್ದೋ ನಾಯಿ ಬಂದ್ಬಿಡುತ್ತೆ. ಮತ್ತೆ ಅವನು ವೀಲ್ ಚೇರ್ ನ ತಳ್ತಾನೆ. ಆದ್ರೆ ಜೋಸೆಯ ವೀಲ್ ಚೇರ್ ಅಂತೂ ಕೆಳಗ್ ಬೀಳ್ತಾ ಇದೆ. ಅವಳ ವೀಲ್ ಚೇರ್ ಕಂಟ್ರೋಲ್ಗೆನೆ ಸಿಗ್ತಾ ಇಲ್ಲ. ತುಂಬಾನೇ ದೂರ ಹೋಗ್ತಾಳೆ. ಹಾಗೆ ಅವಳು ವೀಲ್ ಚೇರ್ ಇಂದ ಆಚೆ ಬಿದ್ಬಿಡ್ತಾಳೆ. ಬಟ್ ಜೋಸೆ ಇದಂತೂ ಸುನೇಯೋ ಬಂದ್ಬಿಟ್ಟ. ಜೋಸೆನ ಹಿಡಿದ್ಬಿಟ್ಟ. ಇನ್ನೊಮ್ಮೆ ಅವನು ಸೇವ್ ಮಾಡ್ಬಿಟ್ಟ. ಹಾಗೆ ಜೋಸೆ ಕಣ್ತೆರಿತಾಳೆ. ನಿನ್ಗೇನು ಆಗಿಲ್ಲ ತಾನೆ? ನಿನ್ ಕಾಲು ನೋವಾಗ್ತಿದ್ಯಾ? ಸಾರಿ. ಜೋಸೆ, ಅದು ನಾನು ನಿನ್ನ ಹುಡುಕ್ತಾ ಓಡ್ತಾ ಇದ್ದೆ. ಆಗ ಇಲ್ಲಿವರೆಗೂ ಬಂದ್ಬಿಟ್ಟೆ. ತುಂಬಾ ಪ್ಯಾನಿಕ್ ಅಲ್ಲಿದ್ದೆ ನಾನು. ನಾನೊಂದು ಪಿಕ್ಚರ್ ಬುಕ್ ಇಲ್ಲಿಸ್ಟ್ರೇಟರ್ ಆಗಬೇಕು. ನೀನು ನನಗೆ ತುಂಬಾ ಸಹಾಯ ಮಾಡಿದೀಯಾ. ಆದರೆ ಇನ್ನು ಮುಂದೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಬೇಡ, ನೋ, ನಾನಂತೂ ನಿನ್ನ ಸರ್ವೆಂಟ್ ಆಗಿ ಇಡ್ತೀನಿ. ಅಂದರೆ ನೀನು ಕ್ಲಾರಿಯನ್ ಏಂಜಲ್ನ ನೋಡಬೇಕು ತಾನೆ? ಮತ್ತೆ ಮೆಕ್ಸಿಕೋಗೆ ಹೋಗೋದಿಲ್ವಾ ನೀನು? ಹಾಂ, ಅದಕ್ಕಂತೂ ಹೋಗ್ತೀನಿ. ಆದರೆ ಐ ಲವ್ ಯು ಜೋಸೆ. ಮತ್ತೆ ಸಿಕ್ಕ
ಐ ಲವ್ ಯು ಟು. ಹಾಗೆ ಅವನು ಜೋಸೆನ ಕಿಸ್ ಮಾಡ್ತಾನೆ, ಅಂದ್ರೆ ಇಬ್ರು ಕಿಸ್ ಮಾಡ್ತಾರೆ. ಇವರಿಬ್ರು ನಿಜವಾಗ್ಲೂ ಕ್ಯೂಟ್ ಗುರು. ಅಂಡ್ ಜೋಸೆಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಮತ್ತೊಮ್ಮೆ ಕಿಸ್ ಮಾಡ್ಬಿಡ್ತಾಳೆ. ಓ ದೇವ್ರೆ, ನಾನು ಕೂಡ ನಿನ್ನ ಮಗು ತಾನೆ. ನನ್ ಜೀವನದಲ್ಲೂ ಇಂಥ ಸೀನ್ ಏನಾದ್ರು ತಗೊಂಡ್ ಬಾ. ಈ ಸೀನ್ ಅನ್ನ ನೋಡಿ ನನ್ಗೆ ಚಾನೆಲ್ ನ ಡಿಲೀಟ್ ಮಾಡಿ ಹಿಮಾಲಯಕ್ಕೆ ಹೋಗ್ಬೇಕು ಅನ್ಸ್ತಾ ಇದೆ. ಎನಿವೇಸ್, ಹಾಗೆ ನಾವು ನೋಡ್ತೀವಿ ಇಲ್ಲಿ ಎಲ್ಲರೂ ಒಂದಾಗ್ಬಿಡ್ತಾರೆ. ಮತ್ತೆ ಮೆಕ್ಸಿಕೋಗೆ ಸುನೇಯೋ ಹೊರಟ್ ಬಿಡ್ತಾನೆ. ಎಲ್ಲ ಖುಷಿಯಾಗಿದ್ರು ಜೋಸೆ ಕೂಡ ಖುಷಿಯಿಂದ ಬೈ ಬೈ ಹೇಳ್ಬಿಡ್ತಾಳೆ. ಜೋಸೆ ಕೂಡ ತನ್ನ ಹೊಸ ಜೀವನನ ಆರ್ಟಿಸ್ಟ್ ಆಗಿ ಶುರು ಮಾಡ್ಬಿಡ್ತಾಳೆ. ಹಾಗೆ ಒಂದು ಮನೆ ಕೂಡ ಕಟ್ಟಿಸ್ಕೊಳ್ತಾಳೆ. ಹಾಗೆ 1 ವರ್ಷ ಕಳೆದಿರುತ್ತೆ. ಚೆರ್ರಿ ಬ್ಲಾಸಮ್ ಸ್ಪ್ರಿಂಗ್ ನ ಟೈಮ್ ಆಗಿದೆ. ಇದು ಆಲ್ಮೋಸ್ಟ್ 1 ಇಯರ್ ಆಗಿದೆ. ಸುನೇಯೋ ಹೋಗಿ ಜೋಸೆ ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಕೂತಿದ್ಲು. ಅಂಡ್ ಅದೇ ಟೈಮ್ ನಲ್ಲಿ ಸುನೇಯೋ ಬಂದ್ಬಿಡ್ತಾನೆ. ವಾಟ್ ಆಕ್ಚುಲಿ ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ನಿಗೆ ರಜಾ ಸಿಕ್ಕಿದೆಯಂತೆ. ಮತ್ತೆ ಜೋಸೆಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದಲ್ಲ, ಹೀಗಾಗಿ ಅವಳಿಗೆ ಹೇಳೂ ಇಲ್ಲ. ಹಾಗೆ ಅವರೆಲ್ಲ ಮಾತಾಡ್ಕೊಂಡು ನಗಾಡ್ತಾರೆ. ಅಂಡ್ ಜೋಸೆ ಮಾಡಿರೋ ಡ್ರಾಯಿಂಗ್ ನ ತೋರಿಸ್ತಾಳೆ. ಹಾಗೆ ಗಾಯ್ಸ್, ಫೈನಲಿ ಈ ಬ್ಯೂಟಿಫುಲ್ ಸ್ಟೋರಿ ಎಂಡ್ ಆಗ್ಬಿಡುತ್ತೆ. ಗಾಯ್ಸ್, ನಿಮ್ಗೆ ಹೇಗೆ ಅನ್ಸು ಅಂತ ಕಮೆಂಟ್ ಮಾಡಿ. ಮತ್ತೆ ತುಂಬಾ ಜನ ಕಾಯ್ತಾ ಇದ್ದೀರೇನೋ ನಮ್ಮ ವಿಡಿಯೋಸ್ಗೋಸ್ಕರ. ತುಂಬಾ ಟೈಮ್ ಆಗಿ ಹೋಗಿತ್ತು, ಸೊ ಅಪ್ಲೋಡ್ ಮಾಡ್ಬಿಟ್ಟೆ. ಇನ್ ಮುಂದಿನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಬರುತ್ತೆ. ಆಕ್ಚುಲಿ ಹಿಂದಿನ ವಿಡಿಯೋದಲ್ಲೂ ಅದೇ ಹೇಳಿದ್ದೆ. ಆದ್ರೆ ಎನಿವೇ, ನೆಕ್ಸ್ಟ್ ವಿಡಿಯೋದಿಂದ ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೀವು ಎಷ್ಟು ಕಮೆಂಟ್ಸ್ ಮಾಡ್ತೀರಲ್ಲ, ನಮ್ಗೆ ಅದು ಖುಷಿ ಆಗತ್ತೆ ಓದೋಕೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಖಾಲಿ ವಿಡಿಯೋ ನೋಡ್ಬೇಡಿ. ಲೈಕ್ ಮಾಡದೇ ಇದ್ರು ಅಟ್ಲೀಸ್ಟ್ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ನಾವು ಸೂನ್ 700 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ಲೇಬೇಕು. ಹಾಗೆ 1,000, ಹಾಗೆ 10,000. ಯಾಕಂದ್ರೆ ಕನ್ನಡ ಅನಿಮೆ ಕಮ್ಯುನಿಟಿಯಲ್ಲಿ ನಾವು ಟಾಪ್ ಗೆ ಹೋಗ್ಬೇಕಲ್ವಾ, ಅದಕ್ಕೆ. ಮತ್ತೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗತ್ತೆ. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಏನಿಲ್ಲ, ಮತ್ತೊಂದು ಏನಾದ್ರು ಅನಿಮೆ ನೋಡ್ತಾ ಇರಿ, ಓಕೆ? ನಮ್ಮ ಅಟ್ಯಾಕ್ ಆನ್ ಟೈಟನ್ ಸೀರೀಸ್ ನ ನೋಡ್ಬೋದು, ಅಥವಾ ಡೆತ್ ನೋಟ್ ನ ನೋಡ್ಬೋದು. ಸೊ ಬಾಯ್ ಬಾಯ್. ಮತ್ತೆ ಸಿಕ್ಕ ಈ ಕ್ಷಣ, ನಿಂತಿದೆ ಕಾಲವೇ. ನಿನ್ನ ಕಣ್ಣಲ್ಲಿ ನೋಡಿದಾಗ ಮರಳಿತು ನನ್ನ ಜೀವವೇ. ದೂರದ ದಾರಿಗಳಲ್ಲಿ ಕಳೆದು ಹೋದ ಕನಸುಗಳು ನಿನ್ನ ನಗುವಿನ ಬೆಳಕಿನಲ್ಲಿ ಮತ್ತೆ ಅರಳಿದವು. ಹೃದಯದೊಳಗೆ ಇತ್ತು, ಇಂದು ನಿನ್ನ ಎದುರು ನಿಂತು ಉಸಿರಾಗಿ ಹೊರಬಂತು. ನಿನ್ನನೇ ಪ್ರೀತಿಸಿದೆ, ನಿನ್ನನೇ ಪ್ರೀತಿಸಿದ, ಇನ್ನೂ ಅದೇ ಹೃದಯದಿಂದ. ಕಾಲವು ಬದಲಾದರೂ ಬದಲಾಗಲಿಲ್ಲ ಈ ಮನ. ಕೈ ಹಿಡಿದು ನಡೆಯುವೆಯ ಜೀವದ ಕೊನೆಯವರೆಗೂ. ನೀದ್ದರೆ ಸಾಕು ನನಗೆ, ಬೇರೆ ಕನಸೆ ಬೇಡ, ಬೇರೆ ಕನಸೆ ಬೇಡ. ಮಳೆಯ ಹನಿ ತಾಕಿದಂತೆ ನಿನ್ನ ಸ್ಪರ್ಶ ಸಿಹಿಯಾಗಿದೆ. ನಿನ್ನ ಸ್ಪರ್ಶ ಸಿಹಿಯಾಗಿದೆ. ಒಡೆದ ಮನದ ಪುಟಗಳೆಲ್ಲ ನಿನ್ನಿಂದಲೇ ತುಂಬಿವೆ. ಕಾಯುತ್ತಿದ್ದ ಪ್ರತಿದಿನ ಇಂದು ನಗುವಾಗಿದೆ. ನಿನ್ನ ಹೌದು ಎನ್ನುವ ಪದ ನನ್ನ ಲೋಕವಾಗಿದೆ. ನಿನ್ನನೇ ಪ್ರೀತಿಸುತ್ತೆ ಪ್ರತಿ ಉಸಿರಿನ ಕೊನೆಯವರೆಗೂ. ನನ್ನ ಕಥೆಯ ಕೊನೆಯ ಸಾಲು ನಿನ್ನ ಹೆಸರಾಗಿದಂತೆ. ಕೈ ಬಿಡದಿರೋಣ ಇಂದಿಗೂ, ಈ ಭೇಟಿಯ ಕ್ಷಣವೇ ನಮ್ಮ ಹೊಸ ಜೀವನವಾಗಲಿ. ನಮ್ಮ ಹೊಸ ಜೀವನವಾಗಲಿ, ನಮ್ಮ ಹೊಸ ಜೀವನವಾಗಲಿ.